Yes. Okay. Fine. Once again, am I audible to everyone? Is the class clear to everyone? The board and the voice? Okay. So we started with what? Inverse trigonometry. Inverse trigonometry first. Inverse ಅರ್ಥ ಮಾಡ್ಕೊಳ್ಳೋಣ ಏನಾಗುತ್ತೆ ಇನ್ವರ್ಸ್ ಆಫ್ ಅ ಫಂಕ್ಷನ್ ವಿಲ್ ಎಕ್ಸಿಸ್ಟ್ ಇಫ್ ಇಟ್ ಇಸ್ 1 1 and on 2 ಕರೆಕ್ಟ್ ಅಲ್ವಾ ಸೊ ಈ ತರ ನಾವು ನೋಡ್ಕೊಂಡ್ವಿ ಏನಾಗುತ್ತೆ ಇಲ್ಲಿ ಡೊಮೇನ್ ಮತ್ತೆ ರೇಂಜ್ ರಿಸ್ಟ್ರಿಕ್ಟ್ ಮಾಡ್ಕೋತೀವಿ ಯಾಕೆ ಡೊಮೇನ್ ಮತ್ತೆ ರೇಂಜ್ ರಿಸ್ಟ್ರಿಕ್ಟ್ ಮಾಡ್ಕೋತೀವಿ ಟ್ರಿಗ್ನೋಮೆಟ್ರಿಯಲ್ಲಿ ಬಿಕಾಸ್ ಯು ನೋ ದ ಗ್ರಾಫ್ ಫಸ್ಟ್ ಇಯರ್ ನಲ್ಲಿ ಎಲ್ಲ ಕಲ್ತಿದ್ದೀರಾ ಸುಮಾರು ಗ್ರಾಫ್ ಅನ್ನ ಕಲ್ತಿದ್ದೀರಾ ಈಗ ನಾನು ಸಪೋಸ್ ಒಂದ್ ಗ್ರಾಫ್ ತಗೊಂಡ್ರೆ ಸೈನ್ ಫಂಕ್ಷನ್ ತಗೊಂಡ್ರೆ ವಿ ನೋ ದಟ್ ಇಟ್ ಸ್ಟಾರ್ಟ್ಸ್ ರಿಪೀಟಿಂಗ್ ಆಫ್ಟರ್ ಸರ್ಟನ್ ಇಂಟರ್ವಲ್ ಕರೆಕ್ಟ್ ಅಲ್ವಾ ಸ್ಟಾರ್ಟ್ ರಿಪೀಟಿಂಗ್ ಅಂದ್ರೆ ಏನು ಒಂದು ಆಂಗಲ್ ಸಾರಿ ಇಮೇಜಸ್ ವಿಲ್ ಗೆಟ್ ಒಂದೇ ಒನ್ ಆಗಲ್ಲ ಓಕೆನಾ ಈಗ ಸೈನ್ 30 ಡಿಗ್ರಿ ಅಂದ್ರೆ ಎಷ್ಟು 1/2 ಕರೆಕ್ಟ್ ಅಲ್ವಾ ಈ ಸೈನ್ 30 ಡಿಗ್ರಿ 1/2 Yes, ma'am. ಅಥವಾ ವಾಟ್ ಇಸ್ ಸೈನ್ 60 ಡಿಗ್ರೀಸ್ √3 1 by root 2. √3/2 ಕರೆಕ್ಟಾ Yes, ma'am. Yes, ma'am. so usually one second yes okay that is nothing but what pi/3 yes ಈಗ ನೀವು ಆಕ್ಚುಲಿ ರೊಟೇಷನ್ ನಲ್ಲಿ ಒಂದ್ ರೊಟೇಷನ್ ನಲ್ಲಿ ತಗೊಂತಾ ಹೋದ್ರೆ ಆಕ್ಚುಲಿ ಸೈನ್ ಆಫ್ 2π/3 ಕೂಡ √3/2 ಆಗುತ್ತೆ ಓಕೆ ಇಫ್ ಯು ಟೇಕ್ ನೆಕ್ಸ್ಟ್ ಆಲ್ಸೋ 7π/3 ಆಫ್ ಸೈನ್ ಕೂಡ √3/2 ಆಗುತ್ತೆ ಈ ತರ ನಾನ್ ಮಾಡ್ತಾ ಹೋದ್ರೆ π/3 ಅಲ್ಲಿ ರಿಲೇಟ್ ಇದೆ √3/2 ಗೆ 2π/3 is also related to √3/2 7π/3 is also related to √3/2 ಸೊ ಆವಾಗ ಏನಾಗುತ್ತೆ ಇದು ಫಂಕ್ಷನ್ ಇರುತ್ತೆ ಹೌದು ಏನ್ ಇರುತ್ತೆ ಫಂಕ್ಷನ್ ಎವ್ರಿ ಎಲಿಮೆಂಟ್ ಶುಡ್ ಹ್ಯಾವ್ ಓನ್ಲಿ ಒನ್ ಇಮೇಜ್ π/3 is √3/2 ಓನ್ಲಿ ಎಸ್ ಇಟ್ ಇಸ್ ಅ ಫಂಕ್ಷನ್ ಆದ್ರೆ ಇದು ಒನ್ ಫಂಕ್ಷನ್ ಆಗುತ್ತಾ ಇಲ್ಲ No, ma'am. π/3 ಕೂಡ √3/2 ರಿಲೇಟ್ ಇದೆ 2π/3 ಕೂಡ √3/2 ರಿಲೇಟ್ ಇದೆ ಒನ್ ಫಂಕ್ಷನ್ ಏನ್ ಹೇಳುತ್ತೆ ಡಿಸ್ಟಿಂಕ್ಟ್ ಎಲಿಮೆಂಟ್ಸ್ ಶುಡ್ ಹ್ಯಾವ್ ಡಿಸ್ಟಿಂಕ್ಟ್ ಇಮೇಜಸ್ ಅಂದ್ರೇನೆ ಒನ್ ಆಗಿರುತ್ತೆ ಓಕೆ ಈಗ ಒನ್ ಆಗ್ಲಿಲ್ಲ ಅಂದ್ರೆ ಬೈಜೆಕ್ಟಿವ್ ಆಗೋ ಪ್ರಶ್ನೆನೆ ಬರಲ್ಲ ಬೈಜೆಕ್ಟಿವ್ ಇಲ್ಲ ಅಂದ್ರೆ ಇನ್ವರ್ಟಿಬಲ್ ಎಕ್ಸಿಸ್ಟ್ ಆಗೋ ಪ್ರಶ್ನೆನೆ ಬರಲ್ಲ ಸೊ ಈ ರೀಸನ್ಗೋಸ್ಕರ ನಾವೇನ್ ಮಾಡ್ತೀವಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿಯಲ್ಲಿ ನಮ್ ಡೊಮೇನ್ ಅನ್ನ ಸ್ವಲ್ಪ ರಿಸ್ಟ್ರಿಕ್ಟ್ ಮಾಡ್ಕೋತೀವಿ ರಿಸ್ಟ್ರಿಕ್ಟ್ ಅಂದ್ರೆ ಏನು ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಒಂದು ಗ್ರಾಫ್ ತಗೊಂತೀನಿ ಓಕೆ ಈ ಜನರಲ್ ಗ್ರಾಫ್ ತಗೋತೀನಿ ನಾನು ಯಾವ್ದು ಪರ್ಟಿಕ್ಯುಲರ್ ಫಂಕ್ಷನ್ ಅಂತ ತಗೊಂತಾ ಇಲ್ಲ ಜನರಲ್ ಆಗಿ ಸಪೋಸ್ ಇಲ್ಲಿಂದ ಇಲ್ಲಿ ಗ್ರಾಫ್ ಇದೆ ಆಮೇಲೆ ಈ ಇಂಟರ್ವಲ್ ನಲ್ಲಿ ಸಪೋಸ್ ಅವು ರಿಪೀಟ್ ಆಗ್ತಾ ಇದಾವೆ ಆಫ್ಟರ್ ಸರ್ಟನ್ ಪಾಯಿಂಟ್ ಸಪೋಸ್ ಈ ಪಾಯಿಂಟ್ ಆದ್ಮೇಲೆ ಓಕೆ ಸಪೋಸ್ ಈ ಪಾಯಿಂಟ್ ಆದ್ಮೇಲೆ ಇಲ್ಲಿ ರೆಡ್ ಮಾರ್ಕ್ ಕಾಣಿಸ್ತಾ ಇದೆಯಾ ಎಲ್ರಿಗೂ ಕಾಣಿಸ್ತಾ ಇದೆಯಾ ರೆಡ್ ಮಾರ್ಕ್ Yes, ma'am. ಸಪೋಸ್ ನಾನು ಜನರಲ್ ಆಗಿ ಹೇಳ್ತಾ ಇದ್ದೀನಿ ಸಪೋಸ್ ಈ ಪಾಯಿಂಟ್ ಆದ್ಮೇಲೆ ವ್ಯಾಲ್ಯೂ ರಿಪೀಟ್ ಆಗಕ್ ಸ್ಟಾರ್ಟ್ ಆದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ √3ಗೆ ಸಾರಿ π/3ಗೆ 2π/3ಗೆ 7π/3ಗೆ ಎಲ್ಲ ಒಂದೇ ವ್ಯಾಲ್ಯೂ ಆಗುತ್ತೆ ಸೈನ್ ನಲ್ಲಿ ಓಕೆನಾ ಸೊ ನಾವ್ ಏನ್ ಮಾಡ್ತೀವಿ ಈ ಸಪೋಸ್ ಇಲ್ಲಿಂದ ಇಲ್ಲಿ ಒಂದ್ ಬ್ರೇಕ್ ಮಾಡ್ಕೋತೀವಿ ಇಲ್ಲಿಂದ ಇಲ್ಲಿ ಒಂದ್ ಬ್ರೇಕ್ ಮಾಡ್ಕೋತೀವಿ ಬ್ರೇಕ್ ಮಾಡಿ ಫುಲ್ ರಿಯಲ್ ನಂಬರ್ಸ್ ತಗೋಕ್ಕಿಂತ ಸ್ಮಾಲ್ ಇಂಟರ್ವಲ್ಸ್ ತಗೊಂತ ಹೋಗ್ತೀವಿ ಇಸ್ ದಿಸ್ ಕ್ಲಿಯರ್ ಟು ಎವ್ರಿವನ್ ಹೇಗೆ ಇಂಟರ್ವಲ್ಸ್ ತಗೋತೀವಿ ಅಷ್ಟಷ್ಟೇ ಇಂಟರ್ವಲ್ ನಲ್ಲಿ ಅದು ಬೈಜೆಕ್ಟಿವ್ ಆಗಿರ್ಬೇಕು ಸೊ ಇನ್ವರ್ಟಿಬಲ್ ಎಕ್ಸಿಸ್ಟ್ ಆಗುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿಂದ ಇಲ್ಲಿ ಇಷ್ಟು ನಾನು ಗ್ರಾಫ್ ತಗೊಂಡ್ರೆ ಇಲ್ಲಿಂದ ಇಲ್ಲಿ ವ್ಯಾಲ್ಯೂಸ್ ರಿಪೀಟ್ ಅಂದ್ರೆ ನಿಮ್ಗೆ ಒನ್ ಫಂಕ್ಷನ್ ಬರ್ತಾ ಇದೆ ಅಂತ ಅರ್ಥ ಆರ್ ಯು ಆಲ್ ಗೆಟಿಂಗ್ ಈಸ್ ದಿಸ್ ಯೆಸ್ಟರ್ಡೇಸ್ ಕಾನ್ಸೆಪ್ಟ್ ಕ್ಲಿಯರ್ ಟು ಎವ್ರಿವನ್ ಬಿಕಾಸ್ ದಿಸ್ ಇಸ್ Yes, ವೆರಿ ma'am. ಇಂಪಾರ್ಟೆಂಟ್ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಎಕ್ಸಾಂಪಲ್ ಸುಮ್ನೆ ಹೆಸರಿಗೆ ಮಾಡ್ದಂಗೆ ನಾಲೆಜ್ ಇಸ್ ವೆರಿ ಇಂಪಾರ್ಟೆಂಟ್ ನಾವ್ ಯಾಕೆ ಡೊಮೇನ್ ರಿಸ್ಟ್ರಿಕ್ಟ್ ಆಯ್ತು ಅರ್ಥ ಆಯ್ತಲ್ವಾ ಎಲ್ರಿಗೂ Yes, ma'am. ಓಕೆ ಸೊ ನಾವು ನಾವು ಫಸ್ಟ್ ಇಯರ್ ನಲ್ಲಿ ಓದ್ಕೊಂಡಿದೀವಿ ಯೂಶುವಲಿ ಫಂಕ್ಷನ್ ಅಂದ್ರೆ ಏನು ಎರಡು ಸೆಟ್ ಎಲ್ಲಿಂದ ಎಲ್ಲಿ ರಿಲೇಟ್ ಮಾಡ್ತೀರಾ ಯಾವಾಗ್ಲೂ ಇಟ್ ಇಸ್ ಡಿಫೈನ್ಡ್ ಆನ್ 2 sets ಕರೆಕ್ಟಾ ಸೊ ದಿಸ್ ಇಸ್ ಇಫ್ ಐ ಟೇಕ್ ದಿಸ್ ಇಸ್ ಎ ಅಂಡ್ ಬಿ ಇಫ್ ದಿಸ್ ಇಸ್ ಆಂಗಲ್ಸ್ ದೆನ್ ದಿಸ್ ವಿಲ್ ಬಿ ವಾಟ್ ರಿಯಲ್ ನಂಬರ್ಸ್ ಕರೆಕ್ಟ್ ಅಲ್ವಾ ಸೊ π/3 π/6 ಈ ತರ ತಗೊಂತಾ ಹೋಗ್ತೀರಾ ಸೇ ದಿಸ್ ಇಸ್ ಸೈನ್ ಫಂಕ್ಷನ್ ಸೊ ದೆನ್ π/3 is what √3/2 ಆಗುತ್ತೆ π/6 ಏನಾಗುತ್ತೆ 1/2 ಆಗುತ್ತೆ ಈ ತರ ಈಗ ಇನ್ವರ್ಸ್ ನಲ್ಲಿ ಉಲ್ಟಾ ಆಗುತ್ತೆ ಏನಾಗುತ್ತೆ ಇವಾಗ ನಿಮ್ದು ಫಂಕ್ಷನ್ ಎಲ್ಲಿಂದ ಎಲ್ಲಿ ಆಗುತ್ತೆ B to A. ಇ ಟು ಎ ಆಗುತ್ತೆ ಸೊ ಇಲ್ಲಿ ಥೀಟಾ ಇಂದ ರಿಯಲ್ ನಂಬರ್ಸ್ ಇತ್ತು ಇಲ್ಲಿ ಏನಾಗುತ್ತೆ ಇವಾಗ Real numbers to theta. ಥೀಟಾ ಕರೆಕ್ಟ್ ಅಲ್ವಾ Yes, ma'am. ಅಂಡ್ ದೀಸ್ ಆರ್ ಓಕೆ ಸೊ ನಾನು ಇದನ್ನೆಲ್ಲ ಸ್ವಲ್ಪ ತೆಗೆದ್ ಬಿಡ್ತೀನಿ ಇದು ನಿಮ್ದು ಡೊಮೇನ್ ಏನಾಯ್ತು ಸೆಟ್ ಆಫ್ ರಿಯಲ್ ನಂಬರ್ಸ್ ಆಯ್ತು ಗಿವನ್ ರಿಸ್ಟ್ರಿಕ್ಷನ್ಸ್ ಆಮೇಲೆ ರೇಂಜ್ ಏನಾಯ್ತು ಸೆಟ್ ಆಫ್ ಥೀಟಾ ಅಗೇನ್ ಗಿವನ್ ರಿಸ್ಟ್ರಿಕ್ಷನ್ಸ್ ಇಷ್ಟೆಲ್ರಿಗೂ ಅರ್ಥ ಆಯ್ತಾ
ಹ್ಞೂ ಅನ್ನಿ ಇಲ್ಲ ಅನ್ನಿ Yes, ma'am. ಓಕೆ ಎವ್ರಿ ಒನ್ ಆಲ್ 10 ಸ್ಟೂಡೆಂಟ್ಸ್ ಶುಡ್ ಆನ್ಸರ್. ಇಷ್ಟು ಎಲ್ರಿಗೂ ಕ್ಲಿಯರ್ ಆಗಿದ್ಯಾ? Yes, Yes, ma'am. ma'am. ಓಕೆ ಸೊ ಈಗ ನಮ್ಗೆ ಗೊತ್ತು ನಾವು ಅದನ್ನ ಇನ್ವರ್ಟಿಬಲ್ ಮಾಡೋದಕ್ಕೆ ಅಂತನ ರಿಸ್ಟ್ರಿಕ್ಟ್ ಮಾಡಿದೀವಿ. ಏನ್ ರಿಸ್ಟ್ರಿಕ್ಟ್ ಮಾಡಿದೀವಿ? ವ್ಯಾಲ್ಯೂಸ್ ನಿಮ್ ಕಾರ್ಟಿಷಿಯನ್ ಸಿಸ್ಟಮ್ ನಲ್ಲಿ ಅಂದ್ರೆ ಇಂಟರ್ವಲ್ಸ್ ತಗೊಂಡಿದೀರಾ ನಿಮ್ಗೆ ಥೀಟಾಗೆ ಅಥವಾ ರಿಯಲ್ ನಂಬರ್ಸ್ಗೆ. ಓಕೆ ಈಗ ನಿನ್ನೆ ನಾನು ಹೇಳ್ದೆ ಓಕೆ ಇದು ಯಾವ್ದಕ್ಕೆ? ದಿಸ್ ಇಸ್ ಫಾರ್ ಸೈನ್ ಇನ್ವರ್ಸ್ ಫಂಕ್ಷನ್, ಕರೆಕ್ಟ್ ಅಲ್ವಾ? ದಿಸ್ ವಿ ಕಾಲ್ as what? Principal branch, correct alva? Did I tell you yesterday this? Principal branch. Okay, ಯಾಕೆ principal branch ಅಂತ ಕರೀತಾರೆ? It is not necessary that it is invertible only in this. It is not necessary. ಯಾಕೆ? ಮುಂದೆ ಕೂಡ invertible ಆಗಿರುತ್ತೆ, ಆಗಿರ್ಬೋದಲ್ವಾ? Okay, it will be invertible in certain intervals. First interval ಏನಾಗುತ್ತೆ? ಇದು. Okay, second interval ಇದೇ ತರ ನೀವು ಚೆಕ್ ಮಾಡ್ತಾ ಹೋದ್ರೆ π/2 3π/2 ನಲ್ಲೂ ಕೂಡ ಇದು ಇನ್ವರ್ಟಿಬಲ್ ಆಗಿರುತ್ತೆ. ಈ ತರ ಈ ಕಡೆನೂ ತುಂಬಾ ಇಂಟರ್ವಲ್ ಸಿಗ್ತವೆ, ಈ ಕಡೆನೂ ತುಂಬಾ ಇಂಟರ್ವಲ್ ಸಿಗ್ತವೆ. ಸೊ ವಿ ಆರ್ ನಾಟ್ ಕನ್ಸರ್ನ್ಡ್ ಅಬೌಟ್ ದಟ್. ವಿ ಆರ್ ಗೋಯಿಂಗ್ ಟು ಟೇಕ್ ದ ಫಸ್ಟ್ ಇನಿಷಿಯಲ್ branch. What is that branch? -π/2 to +π/2. Is this clear to everyone? ಇವನ್ನ ಡಿಫರೆಂಟ್ ಬ್ರಾಂಚಸ್ ಅಂತ ಕರೀತಾರೆ. ಇದನ್ನ ಫಸ್ಟ್ ದಕ್ಕೆ ಏನ್ ಕರೀತಾರೆ? ಪ್ರಿನ್ಸಿಪಲ್ ಬ್ರಾಂಚ್ ಅಂತ ಕರೀತಾರೆ. ಇಸ್ ದಿಸ್ ಕ್ಲಿಯರ್? Yes, ma'am. ಈಗ ನಿಮ್ಗೆ ಯಾವ್ದೋ ಒಂದು ಕ್ವಶನ್ ಕೇಳಿ ಥೀಟಾ ಫೈಂಡ್ ಮಾಡಕ್ ಹೇಳಿದ್ರೆ, ಇಫ್ ದಟ್ ಥೀಟಾ ಲೈಸ್ ಬಿಟ್ವೀನ್ ದಿಸ್, ದೆನ್ ದಿಸ್ ಥೀಟಾ ವ್ಯಾಲ್ಯೂ ಇಸ್ ಕಾಲ್ಡ್ ಅಸ್ ಪ್ರಿನ್ಸಿಪಲ್ ವ್ಯಾಲ್ಯೂ. ಯಾಕೆ ಪ್ರಿನ್ಸಿಪಲ್ ವ್ಯಾಲ್ಯೂ ಅಂತ ಹೇಳ್ತೀವಿ ನಾವು? ಯಾಕಂದ್ರೆ ಅದ್ರಲ್ಲಿ ಮಾತ್ರ ಡಿಫೈನ್ ಮಾಡ್ತಾ ಇದೀವಿ. ಅದು ಥೀಟಾ ವ್ಯಾಲ್ಯೂ ಅಂದ್ರೆ ಇದು ಒಂದಕ್ಕೆ ಸ್ಯಾಟಿಸ್ಫೈ ಆಗುತ್ತೆ ಅಂತ ಇರಲ್ಲ. ಇಟ್ ವಿಲ್ ಸ್ಯಾಟಿಸ್ಫೈ ಫಾರ್ ಮೆನಿ ವ್ಯಾಲ್ಯೂಸ್, ಬಟ್ ವಿ ಆರ್ ಮೇಕಿಂಗ್ ಇಟ್ ಇನ್ವರ್ಟಿಬಲ್ ಫಂಕ್ಷನ್ ಇನ್ ಆರ್ ರಿಸ್ಟ್ರಿಕ್ಟೆಡ್ ಡೊಮೇನ್ ಅಂಡ್ ರೇಂಜ್. ಇಸ್ ದಟ್ ಕ್ಲಿಯರ್? Yes, ma'am. ಎಸ್, ನಿನ್ನೆ ಕ್ಲಾಸ್ ನಲ್ಲಿ ನಿನ್ನೆ ಹೇಳಿರೋ ಕ್ಲಾಸ್ ನಲ್ಲಿ ಡೆಫಿನೇಷನ್ ನಲ್ಲಾಗ್ಲಿ ಅಥವಾ ಡೊಮೇನ್ ರೇಂಜ್ ಅಲ್ಲಿ ಆಗ್ಲಿ ಅಥವಾ ಗ್ರಾಫ್ ನಲ್ಲಿ ಆಗ್ಲಿ ಯಾರಿಗಾದ್ರೂ ಏನಾದ್ರು ಡೌಟ್ ಇದೆಯಾ? No, ma'am. ನಾನು ಈಗ ಸಪೋಸ್ ಯಾವುದು ಸೇ ಇದನ್ನ ಕ್ಯಾನ್ ಯು ಟೆಲ್ ಮಿ ವಿಚ್ ಗ್ರಾಫ್ ಇಸ್ ದಿಸ್? ಸೈನ್ ಎಕ್ಸ್ ಗ್ರಾಫ್, ಕರೆಕ್ಟ್ ಅಲ್ವಾ? Yes, ma'am. ಇದು ಸೈನ್ ಎಕ್ಸ್ ಗ್ರಾಫ್ ಆದ್ರೆ ಸೈನ್ ಇನ್ವರ್ಸ್ ಎಕ್ಸ್ ಗ್ರಾಫ್ ಏನಾಗುತ್ತೆ? ಇದ್ರ ಮಿರರ್ ಇಮೇಜ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಹೇಗಾಗುತ್ತೆ? Vertical line. ಓಕೆ, ವರ್ಟಿಕಲ್ ಲೈಕ್ ದಿಸ್, ಕರೆಕ್ಟ್? ನೆಕ್ಸ್ಟ್ ನಾನ್ ಮತ್ತೊಂದು ತಗೊಂಡ್ರೆ ಇದು ಗ್ರಾಫ್ ಇಸ್ ದಿಸ್. ಯಾವ ಗ್ರಾಫ್ ಇದು? Sin X. ಕಾಸ್. ವಾಟ್ ಇಸ್ ಕಾಸ್? 0 1 One. ಅಲ್ವಾ? ಓಕೆ, ಈಗ ಇದ್ರದ್ದು ವರ್ಟಿಕಲ್ ಆಗುತ್ತೆ. ವರ್ಟಿಕಲ್ ಹೆಂಗಾಗುತ್ತೆ? ವಾಟ್ ಇಸ್ ಕಾಸ್ 0? 1 ಅಲ್ವಾ? ಕಾಸ್ 0 is 1 ಅಲ್ವಾ? Yes, ma'am. So ಇವಾಗ ಈ ತರ ಆಗುತ್ತೆ ಇದು ಗ್ರಾಫ್. ಎನಿ ಡೌಟ್ಸ್ ಇನ್ ದ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಗ್ರಾಫ್? No, ma'am. ಓಕೆ, ಸೈನ್ ಅರ್ಥ ಆಯ್ತಾ? Yes, ma'am. ಈಗ ನಾನು ಟ್ಯಾನ್ ತಗೊಂಡ್ರೆ, ಟ್ಯಾನ್ ಫಂಕ್ಷನ್ ಯಾರಿಗ್ ನೆನಪಿದೆ? ಗ್ರಾಫ್ ತುಂಬಾ ಇಂಪಾರ್ಟೆಂಟ್. ವಾಟ್ ಇಸ್ ಟ್ಯಾನ್ 0? 0, ಕರೆಕ್ಟ್ ಅಲ್ವಾ? ವಾಟ್ ಇಸ್ ಟ್ಯಾನ್ Yes, ma'am. 90? Not defined. ನಾಟ್ ಡಿಫೈನ್. ಸೊ ಈಗ ನೀವು ಈ ತರ ತಗೊಂತಾ ಹೋದ್ರೆ ಸ್ವಲ್ಪ ಇದು ಈ ತರ ಬರುತ್ತೆ ಗ್ರಾಫ್, ಕರೆಕ್ಟ್ ಅಲ್ವಾ? Yes, ma'am. ಇದನ್ನ ನೀವು ಇನ್ವರ್ಸ್ ತಗೊಂಡ್ರೆ ದಟ್ ಇಸ್ ಟ್ಯಾನ್ ಎಕ್ಸ್. Horizontal line. ಸೊ ದಿಸ್ ವಿಲ್ ಬಿ ಟ್ಯಾನ್ ಎಕ್ಸ್. ಈಗ ನಿಮ್ಗೆ ಏನ್ ಸಿಗುತ್ತೆ? ಹಾರಿಜಾಂಟಲ್ ಲೈನ್ ಸಿಗುತ್ತೆ, ಈ ತರ ಸಿಗುತ್ತೆ. ಓಕೆನಾ? ಸೊ Yes, ನಾನು ma'am. ಜಾಸ್ತಿ ಬರೆಯಲ್ಲ, ಒಂದೊಂದೇ ಅರ್ಥ ಮಾಡ್ಕೊಳ್ಳಿ, ಈಸಿ ಆಗುತ್ತೆ. ಇದು ಆಕ್ಚುಲಿ 0, ಇಲ್ಲಿ 0 ಗೆ ಇಂಟರ್ಸೆಕ್ಟ್ ಆಗ್ಬೇಕು. ದಿಸ್ ವಿಲ್ ಬಿ ದ ಫಂಕ್ಷನ್ ಆಫ್ ವಾಟ್? ಟ್ಯಾನ್ ಇನ್ವರ್ಸ್. ಎಲ್ರಿಗೂ ಅರ್ಥ ಆಗ್ತಾ ಇದೆಯಾ? Yes, Yes, ma'am. ma'am. ಓಕೆ, Ma'am. ಕೋಸೀಕೆಂಟ್ ಗ್ರಾಫ್ ಎಷ್ಟು ಜನಕ್ಕೆ ಗೊತ್ತು? ವಾಟ್ ಇಸ್ ಕೋಸೀಕೆಂಟ್ 0? ಈ ತರ ಮಾಡಿದೀರಾ? ಸ್ವಲ್ಪ ಮ್ಯೂಟ್ ಮಾಡಿ, ಯಾರು ಕ್ಲಾಸ್ ಮಾತಾಡ್ತಾ ಇಲ್ಲ ಅವರು. ಓಕೆ, ಈ ತರ ಇಷ್ಟು ಗ್ರಾಫ್ ಯಾರಿಗ್ ಗೊತ್ತಿದ್ದು? ಯಾವ್ದು ಹೇಳ್ತೀರಾ? ಇದು ಸೀಕೆಂಟ ಕೋಸೀಕೆಂಟ ಹೇಳ್ತೀರಾ? ದಿಸ್ ಇಸ್ ಕೋಸೀಕೆಂಟ್ ಎಕ್ಸ್. Cosecant, ma'am. Infinity line ಅಂತ ಹೇಳ್ತಿದ್ರಿ ma'am. Yes, okay. ಯಾಕೆ? ಸಿ ಇಫ್ ಯು ಟೇಕ್ ದ ಟೇಬಲ್ ಆಲ್ಸೋ, ಯಾವ ಟೇಬಲ್? ವಾಟ್ ಇಸ್ ಸೈನ್ 0? 1 0 0. ಕರೆಕ್ಟ್ ಅಲ್ವಾ? ಸೊ ಕೋಸೆಕ್ 0 ಏನಾಗುತ್ತೆ? ನಾಟ್ ಡಿಫೈನ್ಡ್ ಆಗುತ್ತಲ್ವಾ?
Yes, ma'am. ಬಿಕಾಸ್ 1/0 ಸಿಗುತ್ತೆ. ಸೊ ಅಲ್ಲಿಂದ ನಿಮ್ಗೆ ಈ ನಾಟ್ ಡಿಫೈನ್ ಸ್ಟಾರ್ಟ್ ಆಗುತ್ತೆ. ಸೊ ಇಫ್ ದಿಸ್ ಇಸ್ ಕೋಸಿಕೆಂಟ್ 0, ನಿಮ್ಗೆ ಗ್ರಾಫ್ ಹೇಗಾಗ್ಬೇಕು? ಇದ್ರ ಮಿರರ್ ಇಮೇಜ್ ಆಗ್ಬೇಕು. ಕರೆಕ್ಟ್ ಅಲ್ವಾ? Yes, ma'am. ಕ್ಯಾನ್ ಎನಿಬಡಿ ಟೆಲ್ ಮಿ ಹೇಗಾಗುತ್ತೆ? ಹೀಗೆ ಈ ತರ ಸಿಗ್ತಾ ಹೋಗುತ್ತೆ ನಿಮ್ಗೆ ಇದ್ರ ಮಿರರ್ ಇಮೇಜಸ್. ಸಿಮಿಲರ್ಲಿ ಆನ್ ದ ನೆಗೆಟಿವ್ ಸೈಡ್ ಆಲ್ಸೋ. ಇಸ್ ದಿಸ್ ಕ್ಲಿಯರ್ ಟು ಎವ್ರಿ ಒನ್? Yes, ma'am. Yes, ma'am. ಓಕೆ. ಸೊ ನಾವು ಇಲ್ಲಿ ಗ್ರಾಫ್ ಮೇಲೆ ನಿಮ್ಗೆ ಏನು ಕ್ವಶನ್ಸ್ ಯೂಶುವಲಿ ಕೇಳಲ್ಲ, ಬಟ್ ನಿಮ್ಗೆ ಗ್ರಾಫ್ ಅರ್ಥ ಆದ್ರೆ ಇಟ್ ಈಸ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್ ದ ಕನ್ಸೆಪ್ಟ್. ನೀವು ಏನ್ ಮಾಡ್ತಾ ಇದ್ದೀರಾ ಅಂತ ನಿಮ್ಗೆ ಗೊತ್ತಾಗುತ್ತೆ. ಓಕೆ. ಸೊ ಬೇಸ್ಡ್ ಆನ್ ದಿಸ್ ನಾನು ಒಂದ್ ಸಿಂಪಲ್ ಅಂದ್ರೆ ಸಿಂಪಲ್ ಎಕ್ಸಾಂಪಲ್ ಬರಿತೀನಿ. ಇಲ್ಲಿ ಏನ್ ಬರಿತೀನಿ ಅಂದ್ರೆ ಫೈಂಡ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಫಾಲೋಯಿಂಗ್ ಫಂಕ್ಷನ್ ಅಂತ ಬರಿತೀನಿ. ಓಕೆ. ಫಾಲೋಯಿಂಗ್ ಫಂಕ್ಷನ್ ಏನಿದೆ ಅಂದ್ರೆ ಸೈನ್ ಇನ್ವರ್ಸ್ ಆಫ್ 1/√2 ಅಂತ ಬರಿತೀನಿ. ಓಕೆನಾ? ಸೊ ಏನ್ ಫೈಂಡ್ ಮಾಡ್ಬೇಕು ನಾನು ಇವಾಗ? ಪ್ರಿನ್ಸಿಪಲ್ ವ್ಯಾಲ್ಯೂ. ಪ್ರಿನ್ಸಿಪಲ್ ವ್ಯಾಲ್ಯೂ ಅಂದ್ರೆ ನಾನು ಏನ್ ಫೈಂಡ್ ಮಾಡ್ಬೇಕು? Theta. ಥೀಟಾ ಫೈಂಡ್ ಮಾಡ್ಬೇಕು. ಬಿಕಾಸ್ ನಮ್ಗೆ ಎಲ್ಲಿಂದ ಎಲ್ಲಿ ಡಿಫೈನ್ ಇದೆ ಇದು? ಅದು ಇನ್ವರ್ಸ್ ಫಂಕ್ಷನ್ A to B ಆದ್ರೆ ಇದು B to A ಅಂದ್ರೆ ಎಲ್ಲಿಂದ ಎಲ್ಲಿ? ರಿಯಲ್ ನಂಬರ್ಸ್ ಗಿಂತ Numbers. ಥೀಟಾಗೆ ಡಿಫೈನ್ ಆಗಿದೆ. ಕರೆಕ್ಟ್ ಅಲ್ವಾ? ಸೊ ನಾನು ಫಸ್ಟ್ ಏನ್ ಮಾಡ್ತೀನಿ, ನನಗೆ ಏನ್ ಫೈಂಡ್ ಮಾಡ್ಬೇಕಿದೆ? ಇದ್ರದ್ದು ಇಮೇಜ್ ಏನಾಗಿರುತ್ತೆ ಅಂದ್ರೆ ಇದ್ರ ಥೀಟಾ ವ್ಯಾಲ್ಯೂ ಏನಾಗಿರುತ್ತೆ? ಯು ಅಂಡರ್ಸ್ಟ್ಯಾಂಡ್ ದ ಕ್ವೆಶನ್ ಫಸ್ಟ್. ಆರ್ ಯು ಆಲ್ ಅಂಡರ್ಸ್ಟ್ಯಾಂಡಿಂಗ್ ದ ಕ್ವೆಶನ್ ಫಸ್ಟ್? Yes, Yes, ma'am. ma'am. ಸೊ ಒಂದ್ ವೇಳೆ ಸೈನ್ ಇನ್ವರ್ಸ್ ಆಫ್ ದಿಸ್ ರಿಯಲ್ ನಂಬರ್ ಆದ್ರೆ ಈ ರಿಯಲ್ ನಂಬರ್ಗೆ ಏನ್ ಥೀಟಾ ಆಗಿರುತ್ತೆ ಇನ್ ದ ಪ್ರಿನ್ಸಿಪಲ್ ಬ್ರಾಂಚ್ ಅನ್ನೋ ನಂದು ಕ್ವೆಶನ್. ಇಷ್ಟೆಲ್ಲರಿಗೂ ಅರ್ಥ? 45 degree na, ma'am. ಎಸ್. ಓಕೆ. 45 ಡಿಗ್ರಿ. ಸೊ ಈಗ ನಾವು ಹೇಗ್ ಫೈಂಡ್ ಮಾಡ್ಬೇಕಂತ ನೋಡ್ಕೊಳ್ಳೋಣ. ನಾನು ಏನ್ ಮಾಡ್ತೀನಿ? ಲೆಟ್ ದಿಸ್ ಇಸ್ ಸಮ್ ಈಕ್ವಲ್ಸ್ ಟು ವಾಟ್? ಥೀಟಾ ಅಂತ ಬರ್ಕೊಂತೀನಿ. ಓಕೆನಾ? ಲೆಟ್ ದಿಸ್ ಇಸ್ ಈಕ್ವೇಶನ್ 1 ಆದ್ರೆ ನಮ್ಗೆ ಏನ್ ಗೊತ್ತು? ಆರ್ ದಿಸ್ ಐ ಕ್ಯಾನ್ ರೈಟ್ as ವಾಟ್? ಸೈನ್ ಥೀಟಾ ಅಂತ ಬರಿಬಹುದು. ಕರೆಕ್ಟ್ ಅಲ್ವಾ? Yes, ma'am. ಇದನ್ನ ನಾನು ಸೈನ್ ಥೀಟಾ ಅಂತ ಬರಿಬಹುದು. ಬಟ್ ವಿ ನೋ ಸೈನ್ ಆಫ್ ವಿಚ್ ಆಂಗಲ್ ಇಸ್ 1/√2? 45. 45 degrees. ಕರೆಕ್ಟಾ? ಲೆಟ್ ದಿಸ್ ಇಸ್ ಈಕ್ವೇಶನ್ 2, ಲೆಟ್ ದಿಸ್ ಇಸ್ ಈಕ್ವೇಶನ್ 3. ಓಕೆ. ಈಗ ನೋಡಿ ಇಲ್ಲಿ LHS ಸೇಮ್ ಇದೆ, ಹೌದಲ್ವಾ? Yes, ma'am. LHS ಸೇಮ್ ಇದೆ. ಸೊ ಡೆಫಿನೆಟ್ಲಿ RHS ಹ್ಯಾಸ್ ಟು ಬಿ ಸೇಮ್. ಇಫ್ ಐ ಕಂಪೇರ್ ಥೀಟಾ ವ್ಯಾಲ್ಯೂ ಏನಾಯ್ತು ಇವಾಗ? 5/4. So is this belonging to your principal branch? Yes. Okay. 45 degree minus 90 ಮತ್ತೆ plus 90 ಮಧ್ಯದಲ್ಲಿ ಇರುತ್ತೆ, ಹೌದಲ್ವಾ? Yes, ma'am. Yes. So this is how you have to find out the answers. Principal value ಕೇಳ್ತಾರೆ. This is about your first exercise. Are you all understanding? Yes, ma'am. Okay. So with this, shall we start with the examples today? Yes, ma'am. Yes, we will start with the examples. ಇಲ್ಲಿ ಡೊಮೇನ್ ರೇಂಜ್ ಮಾತ್ರ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಎಸ್. ಏನ್ ಹೇಳ್ತಾರೆ? ಎಕ್ಸರ್ಸೈಸ್ 2.1 ಏನ್ ಹೇಳ್ತಾರೆ? ದ ಫಸ್ಟ್ ಕ್ವೆಶನ್ ಇಸ್ ಫೈಂಡ್ ದ ಪ್ರಿನ್ಸಿಪಲ್ ವ್ಯಾಲ್ಯೂಸ್ ಆಫ್ ಫಾಲೋಯಿಂಗ್. ಓಕೆ. ಫೈಂಡ್ ದ ಪ್ರಿನ್ಸಿಪಲ್ ವ್ಯಾಲ್ಯೂಸ್ ಆಫ್ ಫಾಲೋಯಿಂಗ್ ಗಿವನ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತ ಹೇಳ್ತಾರೆ. ಓಕೆ. ಇಲ್ಲಿ whenever you get positive, negative, you have to be very, very careful. Very careful. Tell me what is sign of minus theta? Minus sin. Minus sin theta. Yes. What is cos of minus theta? Cos theta. Yes. What is tan of minus theta? Minus tan Minus theta. tan theta. Correct alwa? So ಅದು ತುಂಬಾ ಇಂಪಾರ್ಟೆಂಟ್. ಓಕೆ. ಫಸ್ಟ್ ಕ್ವಶನ್ ಬರ್ಕೊಳ್ಳೋಣ. ಫಸ್ಟ್ ಕ್ವಶನ್ ನೆಗೆಟಿವ್ ಕೊಡ್ತಾರೆ. ಏನ್ ಕೊಡ್ತಾರೆ? ಕ್ವಶನ್ ಅನ್ನ ಫೈಂಡ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ -1/2 ಅಂತ ಹೇಳ್ತಾರೆ. ಓಕೆ. ಸೊ ವಾಟ್ ಈಸ್ ದ ರಿಯಲ್ ನಂಬರ್ ಹಿಯರ್? Minus by 2. -1/2. ಓಕೆ. ಸೊ ಫಸ್ಟ್ ಇದು ತುಂಬಾ ಈಸಿ, ಆದ್ರೆ ಬರ್ಕೊಳ್ಳೋದು ಸ್ವಲ್ಪ ನೀವು ಕರೆಕ್ಟ್ ಆಗಿ ಬರ್ಕೋಬೇಕು. ನಾನು ಏನ್ ಬರೀತೀನಿ? ಲೆಟ್ ಸೈನ್ ಇನ್ವರ್ಸ್ ಆಫ್ -1/2 ಇಸ್ ಈಕ್ವಲ್ ಟು ಥೀಟಾ ಅಂತ ಬರ್ಕೊಂತೀನಿ. ಓಕೆನಾ? ಎನಿ Yes, ಡೌಟ್ಸ್ ಇನ್ ದಿಸ್? No, ma'am. ಓಕೆ. ಈಗ ನಾನು ಇಲ್ಲಿ ನೀವು ಕೊಟ್ಟಿರೋ ರಿಯಲ್ ನಂಬರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಎಸ್. 1/2 ಅಂತ ಹೇಳ್ತಾರೆ. ಟೆಲ್ ಮೀ ಸೈನ್ ಆಫ್ ವಿಚ್ ಆಂಗಲ್ ಇಸ್ 1/2? 30 degree. 30 degrees. 30 degrees ಅಂದ್ರೆ ನಥಿಂಗ್ ಬಟ್ ವಾಟ್? 5/6. 5/6. ಕರೆಕ್ಟ್ ಅಲ್ವಾ? ಸಿ, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆರ್ ಆಲ್ವೇಸ್ ಡಿಫೈನ್ ಫಾರ್ ರೇಡಿಯನ್ಸ್, ನಾಟ್ ಡಿಗ್ರೀಸ್. ಅವು ಡಿಗ್ರಿ ಕೊಟ್ಟಲ್ಲಿ ಮಾತ್ರ ನೀವು ಡಿಗ್ರಿಯಲ್ಲಿ ಬರೀರಿ. ಅದರ್ವೈಸ್ ಯು ಹ್ಯಾವ್ ಟು ರೈಟ್ ಇನ್ ರೇಡಿಯನ್ಸ್ ಓನ್ಲಿ. ಓಕೆ. ಈಗ ಐ ನೋ ದಿಸ್, ಬಟ್ ನನಗೆ ಏನ್ ಬೇಕು? ಇಲ್ಲಿ ನೆಗೆಟಿವ್ ಬೇಕು. ವಾಟ್ ಇಸ್ ದ ರಿಯಲ್ ನಂಬರ್ ಗಿವನ್? ನೆಗೆಟಿವ್ ಅಲ್ವಾ? -1/2. ನಾನು ಮಲ್ಟಿಪ್ಲೈ ಮಾಡ್ತೀನಿ ಬೋತ್ ಸೈಡ್ಸ್. ಏನಂತ ಮಲ್ಟಿಪ್ಲೈ ಮಾಡ್ತೀನಿ? ನೆಗೆಟಿವ್ ಅಂತ. ಕರೆಕ್ಟಾ?
ಈ ತರ ಬರಿಬೋದಾ ನಾನು? ಮಲ್ಟಿಪ್ಲೈ Yes, ma'am. Yes, ನೆಗೆಟಿವ್ ma'am. ಸೈನ್. ಓಕೆ, ಬಟ್ ಇಸ್ ದಿಸ್ ಇನ್ ದ ಫಾರ್ಮ್ ಆಫ್ ಮೈನಸ್ ಸೈನ್ ಥೀಟಾ LHS? ma'am. ಎಸ್. ಮೈನಸ್ ಸೈನ್ ಥೀಟಾನ ನಾನು ಸೈನ್ ಆಫ್ ಮೈನಸ್ ಥೀಟಾ ಅಂತ ಬರ್ಕೋಬಹುದಾ? Yes, ma'am. Yes, ma'am. ಎಸ್. ಓಕೆ, ನನ್ಗೆ ಗೊತ್ತು ಸೈನ್ ಆಫ್ ಮೈನಸ್ ಥೀಟಾ ಇಸ್ ಮೈನಸ್ ಸೈನ್ ಥೀಟಾ. ಸೊ ಮೈನಸ್ ಸೈನ್ ಥೀಟಾನ ನಾನು ಹೇಗೆ ಬರ್ಕೋಬಹುದು? ಸೈನ್ ಆಫ್ Minus ಮೈನಸ್ pi by ಥೀಟಾ. 6. ಕರೆಕ್ಟ್ ಅಲ್ವಾ? ಸೊ ಸೈನ್ ಆಫ್ ಪೈ ಮೈನಸ್ ಪೈ ಬೈ 6 ಈಕ್ವಲ್ಸ್ ಟು 1/2. ಓಕೆ, ಇಲ್ಲಿ ನಾನು ಬರ್ಕೊಂಡ್ ಮರ್ತೈತ್ ನಮ್ಗೆ. ಇದನ್ನ ನಾನು ಸೈನ್ ಅನ್ನ ಆ ಕಡೆ ತಗೊಂಡ್ರೆ ಹೇಗ್ ಬರಿಬಹುದು? ಇದನ್ನ ನಾನು ಸೈನ್ ಥೀಟಾ ಅಂತ ಬರಿಬಹುದಲ್ವಾ? Yes, ma'am. Okay, so let this is your equation 1, let this is your equation 2. Okay, so ನಮ್ಗೆ equation 1 ಇಂದ ಏನ್ ಸಿಕ್ತು? minus 1/2 equals to sin theta ಅಂತ ಸಿಕ್ತು. equation 2 ಇಂದ ಏನ್ ಸಿಕ್ತು? minus 1/2 equals to ಏನ್ ಸಿಕ್ತು? sin of minus Minus 5/6 5 by- ಅಂತ ಸಿಕ್ತು. So have we made the LHS same here? Yes. Yes, Okay. ma'am. So definitely RHS will be equals to, ಈಗ ನಾನು ಕಂಪೇರ್ ಮಾಡಿದ್ರೆ theta value ಏನಾಗುತ್ತೆ? minus 5/6. Is this clear? Yes, ma'am. Okay. Is this belonging to your range? minus 5/6 ಅಂದ್ರೆ ಎಷ್ಟಾಯ್ತು? minus 30 degrees. minus 30 degrees is between minus 90 to plus 90, right? Yes, ma'am. Yes. Okay. So this is how you Ma'am? find. ಹಾ, ಹೇಳಿ. Ma'am, equation 1 and 2 ಎಂತಕ್ ಬರದ್ರಿ? ಇದು ಈಕ್ವೇಶನ್ ಕೊಟ್ಟಿರೋ ಕ್ವೆಶನ್ ಅಲ್ವಾ? ಕೊಟ್ಟಿರೋ yes, ಕ್ವೆಶನ್ ನಾನು 1/2 ಇಲ್ಲಿ ಈ ಸೈನ್ ಅನ್ನ ಈ ಕಡೆ ಬರ್ಕೊಂಡೆ ಆಕ್ಚುಲಿ. ಓಕೆ, ಇದು ಒಂದು ಪ್ರಾಪರ್ಟಿ ಮಾಡ್ತೀವಿ. ಈ ಪ್ರಾಪರ್ಟಿ ಸೆಕೆಂಡ್ ಎಕ್ಸರ್ಸೈಸ್ ನಲ್ಲಿ ಬರುತ್ತೆ. ಓಕೆ, ಸೈನ್ ಇನ್ವರ್ಸ್ ಈ ಕಡೆ ಹಾಕಿದ್ರೆ ಏನಾಗುತ್ತೆ? ಸೈನ್ ಆಗುತ್ತೆ. ಬಟ್ ಡೈರೆಕ್ಟ್ಲಿ ಹಾಕ್ಬಾರ್ದು, ಒಂದು ಪ್ರಾಪರ್ಟಿ ಇದೆ. ಸೈನ್ ಆಫ್ ಸೈನ್ ಇನ್ವರ್ಸ್ ಏನಾಗುತ್ತೆ, ಆಮೇಲೆ ಸೈನ್ ಇನ್ವರ್ಸ್ ಆಫ್ ಸೈನ್ ಏನಾಗುತ್ತೆ. ಓಕೆ, ದಿಸ್ ವಿಲ್ ಬಿ ಯೂಶುವಲಿ ಒಂಥರ ಇವೆರಡು ಇನ್ವರ್ಸ್ ಅಲ್ವಾ ಈಚ್ ಅದರ್ದು. ಸೊ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಏನ್ ಉಳ್ಕೊಳ್ಳುತ್ತೆ? ಥೀಟಾ ಉಳ್ಕೊಳ್ಳುತ್ತೆ. ಇದು ಬೋತ್ ಆರ್ ಇನ್ವರ್ಸ್ ಆಫ್ ಈಚ್ ಅದರ್. ಸೊ ಇಲ್ಲಿ ಏನ್ ಉಳ್ಕೊಳ್ಳುತ್ತೆ? ಥೀಟಾ ಉಳ್ಕೊಳ್ಳುತ್ತೆ. ಆಕ್ಚುಲಿ ವಿ ಆರ್ ಯೂಸಿಂಗ್ ದಿಸ್ ರಿಸಲ್ಟ್ ಹಿಯರ್, ಬಟ್ ಈ ರಿಸಲ್ಟ್ ನಿಮ್ಗೆ ಸೆಕೆಂಡ್ ಎಕ್ಸರ್ಸೈಸ್ ನಲ್ಲಿ ಇದೆ. ಸೊ ಬೇಸಿಕಲಿ ಸಿಂಪಲ್ ವರ್ಡ್ಸ್ ನಲ್ಲಿ ನಾನು ಅರ್ಥ ಮಾಡ್ಕೋಬೇಕಂದ್ರೆ ಸೈನ್ ಇನ್ವರ್ಸ್ ಅನ್ನ ಆ ಕಡೆ ಹಾಕಿದ್ರೆ ಏನಾಗುತ್ತೆ? ಸೈನ್ ಆಗುತ್ತೆ. ಕರೆಕ್ಟ್ ಅಲ್ವಾ? Yes, ma'am. ಓಕೆ, ಸೊ ಈ ಇಕ್ವೇಶನ್ ಇಂದ ನಾನು minus 1/2 ಹಂಗೆ ಇಟ್ಕೊಂಡೆ, ಸೈನ್ ಇನ್ವರ್ಸ್ ಅನ್ನ ಆ ಕಡೆ ತಗೊಂಡು ಸೈನ್ ಥೀಟಾ ಅಂತ ಮಾಡ್ಕೊಂಡೆ ಅಂತ ಈಗ ಅರ್ಥ ಮಾಡ್ಕೊಳ್ಳೋಣ. Yes, ma'am. Yeah? Yes, ma'am. Yes. So this is your first example. Next, second example ಏನ್ ಹೇಳ್ತಾರೆ? Find the principal value of cos inverse of √3/2 ಅಂತ ಹೇಳ್ತಾರೆ. Okay. So it is defined for inverse from real numbers. ಈ real number ಇಂದ ನಂಗೆ principal value ತೆಗಿಬೇಕು. So ಯಾವಾಗ್ಲೂ first ಬರ್ಕೊಳ್ಳಿ, let cos inverse of √3/2 equals to some theta. ಥೀಟಾ ಅಂತ ಬರಿಬಹುದು, ಎಕ್ಸ್ ಅಂತ ಬರಿಬಹುದು. ಯು ಟೇಕ್ ವಾಟ್ ಎವರ್ ಯು ವಾಂಟ್. ಓಕೆ, ನಾನಿಲ್ಲಿ ಯೂಶುವಲಿ ಸ್ಟ್ಯಾಂಡರ್ಡ್ ಆಗಿ ಥೀಟಾ ಅಂತ ಬರಿತಾ ಇದ್ದೀನಿ. ಟೆಲ್ ಮಿ ಫ್ರಮ್ ದಿಸ್ ಈಕ್ವೇಶನ್ ಇದನ್ನ ನಾನು ಕಾಸ್ ಥೀಟಾ ಅಂತ ಬರಿಬಹುದಾ? Yes, ma'am. ಓಕೆ, ಕಾಸ್ ಥೀಟಾ ಅಂತ ಬರಿಬಹುದು, ವಿಚ್ ಇಸ್ √3/2. ಈಗ ನನ್ಗೆ ಕೊಟ್ಟಿರೋ ರಿಯಲ್ ನಂಬರ್ √3/2. ಸೊ ನನಗೆ ಕಾಸ್ ಎಲ್ಲಾ ಆಂಗಲ್ಸ್ ನಲ್ಲಿ √3/2 ಹುಡುಕ್ಬೇಕು. ಟೆಲ್ ಮಿ ಕಾಸ್ ಆಫ್ ವಿಚ್ ಆಂಗಲ್ ಇಸ್ √3/2? 5/6. 30. Yes, 5/6. 30 degrees. ಕರೆಕ್ಟ್ ಅಲ್ವಾ? 30 degrees ಇನ್ನ ಹೇಗ್ ಬರೀತೀರಾ? 5/6. 5/6 ಅಂತ ಬರೀತೀರಾ. ಕರೆಕ್ಟ್ ಅಲ್ವಾ? ಆಲ್ವೇಸ್ ರೈಟ್ ಇನ್ ರೇಡಿಯನ್ಸ್. ಸೊ ವಿ ನೋ ದಟ್ ಕಾಸ್ 30 degrees √3/2 ಅಂದ್ರೆ ನಥಿಂಗ್ ಬಟ್ ಕಾಸ್ 5/6 ಇಸ್ √3/2. ಇದನ್ನ ನಾನು ಈಕ್ವೇಶನ್ 2 ಅಂತ ಬರ್ಕೊಂತೀನಿ. ಈಗ ಈಕ್ವೇಶನ್ 1 ಮತ್ತೆ 2 ಇಂದ ಇಫ್ LHS ಆರ್ ಈಕ್ವಲ್, ವಿಲ್ ದರ್ RHS ಬಿ ಈಕ್ವಲ್? Yes, ma'am. Yes. ಸೊ ನಾನು ಈಕ್ವೇಶನ್ 1 ಮತ್ತೆ 2 ನ ಕಂಪೇರ್ ಮಾಡಿದ್ರೆ ನನ್ಗೆ ಥೀಟಾ ಏನ್ ಸಿಗುತ್ತೆ? 5/6. 6 ಸಿಗುತ್ತೆ. ಈಸ್ ದಿಸ್ ಬಿಟ್ವೀನ್ 0 to π? Yes, ma'am. ಯಾಕೆ 0 to π? ಕಾಸ್ ರೇಂಜ್ ಏನು? ಸಾರಿ, ಕಾಸ್ ಇನ್ವರ್ಸ್ ರೇಂಜ್ ಏನು? 0 to π. 5. ಕರೆಕ್ಟ್ ಅಲ್ವಾ? ಸೊ ಅಂದ್ರೆ ಏನಾಗುತ್ತೆ? ಇಲ್ಲಿ ನಿಮ್ಗೆ √3/2 ಇದ್ರೆ ಇದು √3 is related to what? 5/6 ಅಂತ ಆಯ್ತು ಈ ಪ್ರಿನ್ಸಿಪಲ್ ಬ್ರಾಂಚ್ ನಲ್ಲಿ. Do you all understanding? Yes, ma'am. Yes, Okay. ma'am. ಫಸ್ಟ್ ಪಾಸಿಟಿವ್ ಇದ್ದಾಗ ತುಂಬಾ ಈಸಿ. ನಿಮ್ಗೆ ಮೊದ್ಲೇ 10th ಸ್ಟ್ಯಾಂಡರ್ಡ್ ದಿಂದ ನೀವು ಕಲಿತಾ ಇದ್ದೀರಾ ಏನು ಆಂಗಲ್ಸ್ ಅನ್ನ. ಬಟ್ ಇಟ್ ಇಸ್ ವೆರಿ ಈಸಿ. ಓಕೆ, ನಾಟ್ ಅ ಪ್ರಾಬ್ಲಮ್. ನೆಕ್ಸ್ಟ್ ಏನ್ ಹೇಳ್ತಾರೆ? ಕೋಸಿಕೆಂಟ್ ಇನ್ವರ್ಸ್. ಓಕೆ, ಅಂಡ್ ದಟ್ ಈಸ್ ಈಕ್ವಲ್ಸ್ ಟು ವಾಟ್? 2 ಅಂತ ಹೇಳ್ತಾರೆ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್,
ಅದನ್ನ ಒಂದು ಆಂಗಲ್ ಅಂತ ಬರ್ಕೊಳ್ಳಿ. ಸೊ ದಟ್ ಇಸ್ cosecant square of 2 is equals to theta. ಇದರಿಂದ ನಾನು ಏನ್ ಬರಿಬಹುದು? 2 is equals to what? Cosecant square, sorry, Theta. cosecant square ಏನಂತ ಬರಿಬಹುದು ನಾನು? cosecant theta ಅಂತ ಬರಿಬಹುದು. ಲೆಟ್ ದಿಸ್ ಇಸ್ ಯುವರ್ ಈಕ್ವೇಶನ್ 1. ಓಕೆ, ಇದರಿಂದ ನಾನು cosecant ವ್ಯಾಲ್ಯೂಸ್ ಗೆ ಸ್ವಲ್ಪ ಹೋಗ್ತೀನಿ. ಟೆಲ್ ಮಿ cosecant of which value is 2? Hmm. 30 degree. 30 5 by 30 6. ಅಲ್ವಾ? Yes, ma'am. Yes, ma'am. Yes or no? Yes, ma'am. Sin 30 degrees 1 by 2. 1 by 2 ದ ಇನ್ವರ್ಸ್ ಏನಾಯ್ತು? 2 ಆಯ್ತು. ಕರೆಕ್ಟ್ ಅಲ್ವಾ? ಸೊ ದಿಸ್ ಇಸ್ ಈಕ್ವೇಶನ್ 2. ಈಗ ಫ್ರಮ್ ಈಕ್ವೇಶನ್ 1 and 2 ನಾನು ಥೀಟಾ ಅಂತ ಏನ್ ಬರಿಬಹುದು? 5 by 6 ಅಂತ ಬರಿಬಹುದು. ಸೊ ನಿಮ್ದು ಏನಾಯ್ತು ಇವಾಗ? ಪ್ರಿನ್ಸಿಪಲ್ ವ್ಯಾಲ್ಯೂ 5 by 6. Tell me what is the range of cosecant square? Cosecant inverse? Minus pi by Minus 5 by 2. 5 by 2 minus 5 by 2 minus theta. Minus theta. Correct alva? Will this belong to in the given range? ಆಗುತ್ತಲ್ವಾ? ಆಗುತ್ತಾ ಇಲ್ವಾ? ಆಗುತ್ತೆ ma'am. Yes, ma'am. Tan inverse minus 2. Yes, 5 by 6, 30 degrees between minus 90 and plus 90 except 0. Correct alva? yes, Yes, ma'am. Yes. Okay. So next question tan inverse of minus root 3. Okay. So ಈಗ ಮೈನಸ್ ಬಂದಾಗ ಸ್ವಲ್ಪ ಕೇರ್ಫುಲ್ ಆಗಿರಿ. ಫಸ್ಟ್ ನೀವು ಬರೆಯೋದು ಆಸ್ ಯೂಶುವಲ್ ಟ್ರೆಡಿಷನಲ್ ಮೆಥಡ್ ನೀವು ಬರ್ಕೊಂಡ್ಬಿಡಿ. ಏನ್ ಬರ್ಕೊಂತೀವಿ ನಾವು? ಲೆಟ್ tan inverse of minus root 3 is equals to what? theta. ಇದರಿಂದ ನಾನು ಏನ್ ಬರ್ಕೊಂತೀನಿ? ನನ್ನ ಕನ್ವೀನಿಯನ್ಸ್ ಗೆ tan theta ಅಂತ ಬರ್ಕೊಂತೀನಿ. ಇದು ಪ್ರಾಪರ್ಟಿ ನಾವು ನೋಡ್ಕೊಳ್ಳೋಣ ಆಮೇಲೆ. ಬಟ್ ಈಗ ಇದು ಹೇಗ್ ಬರಿತಾ ಇದೀನಿ ಅರ್ಥ ಆಗ್ತಾ ಇದೆಯಾ ಅಲ್ವಾ ಎಲ್ರಿಗೂ? Yes, ma'am. ಓಕೆ, ಸೊ ನನ್ಗೆ ಇವಾಗ tan theta minus root 3 ಮೈನಸ್ ನಲ್ಲಿ ಬೇಕು. ಓಕೆನಾ? ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್, ಟೆಲ್ ಮಿ ವಾಟ್ ಇಸ್ tan of minus theta? Minus tan theta. Minus tan theta. ಕರೆಕ್ಟ್ ಅಲ್ವಾ? ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ನಮ್ಗೆ ಇದು ಗೊತ್ತು ಏನಂತ. tan of minus theta is minus tan theta ಅಂತ ಗೊತ್ತು. ಈಗ ಸದ್ಯಕ್ಕೆ ಏನು ನೆಗೆಟಿವ್ ಬಗ್ಗೆ ಯೋಚನೆ ಮಾಡ್ಕೋಬೇಡಿ. ಯು ಜಸ್ಟ್ ಥಿಂಕ್ tan of which angle is root 3? tan of which angle is root 3? 5 by 3. 5 by 3, that is 60 degrees. Correct alva? So tan Yes, 5 by 3 is root 3. ಆದ್ರೆ ನನಗೆ ಏನ್ ಬೇಕಿಲ್ಲಿ? Minus. root 3 ಬೇಕು. ಇಲ್ಲಿ minus root 3 ಬೇಕಂದ್ರೆ can you take negative on only one side? No, you have to take on both sides. Both Correct sides. alva? So multiply Both sides. negative sign on both sides. So ನಾನು ನೆಗೆಟಿವ್ ಸೈನ್ ಅನ್ನ ಎರಡು ಕಡೆ ಮಲ್ಟಿಪ್ಲೈ ಮಾಡ್ತೀನಿ. ಸೊ ನನ್ಗೆ ಏನ್ ಸಿಕ್ತು ಇವಾಗ? ಈ ತರ ಸಿಕ್ತು. Tell me, is this in the form of minus tan theta? Yes, ma'am. Yes, Yes. ma'am. ನಾನು ಮೈನಸ್ tan theta ನ ಹೇಗ್ ಬರಿಬಹುದು? Tan into minus theta. tan of into ಅಲ್ಲ, Tan of minus tan of theta. minus theta sorry, ಅಂತ ma'am. ಬರಿಬಹುದು. ಸೊ tan of minus theta ಅಂದ್ರೆ ಏನಾಯ್ತು ಇವಾಗ? tan of minus 5 by 3 equals to root 3 ಆಯ್ತು. ಲೆಟ್ ದಿಸ್ ಇಸ್ ಯುವರ್ ಈಕ್ವೇಶನ್ 2. ಈಗ ಈಕ್ವೇಶನ್ 1 ಓಕೆ ನಾನು ಇಲ್ಲಿ ಬರ್ಕೊಂತೀನಿ, ಇಲ್ಲಿ ಬರಿತಾ ಇದೀನಿ ನೋಡಿ. ಸೊ ಫ್ರಮ್ ಈಕ್ವೇಶನ್ 1 ನನ್ಗೆ ಏನ್ ಸಿಕ್ತು? ಮೈನಸ್ ರೂಟ್ 3 ಇಸ್ tan theta ಅಂತ ಸಿಕ್ತು. ಕರೆಕ್ಟಾ? ಆಮೇಲೆ ಈಕ್ವೇಶನ್ 2 ಇಂದ ಏನ್ ಸಿಕ್ತು? ಮೈನಸ್ ರೂಟ್ 3 ಇಸ್ ವಾಟ್? tan minus 5 by 3 ಅಂತ ಸಿಕ್ತು. ಸೊ ಈಸ್ LHS ಸೇಮ್ ಹಿಯರ್? Yes, ma'am. Yes. So if LHS are equal, will the RHS be equal? Yes. And if I compare, what is the RHS? I'll get minus 5 by 3. And that's your principal value. Okay, na? Now, tell me tan inverse ge, range ಏನಿದೆ? Principal branch ಏನಿದೆ? Minus pi by 2, pi by 2. Closed interval, open interval? Open interval. Open interval. ಯಾಕೆ? Because tan 90 is infinity. Correct alva? Now tell me, is your minus 5 by 3 belonging to your principal branch or not? Yes. Okay. Yes. So your answer is correct. Are you all understanding? Yes, Yes, ma'am. ma'am. Okay. Next ಹೋಗೋಣ. Yes, ma'am. ಸ್ವಲ್ಪ ಕಾಸ್ಟ್ ಬಂದಾಗ ಬಿ ವೆರಿ ವೆರಿ ಕೇರ್ಫುಲ್. ಎಸ್ಪೆಷಲಿ ಈ ಕ್ವಶನ್ ಅನ್ನ ಸ್ವಲ್ಪ ಎಲ್ಲರೂ ನೀಟಾಗಿ ಕಾನ್ಸಂಟ್ರೇಟ್ ಮಾಡಿ. ಯಾಕಂದ್ರೆ ಕಾಸ್ಗೆ ಏನ್ ಕೊಟ್ಟಿದ್ದಾರೆ ಇಲ್ಲಿ? Minus 1 by 2 ಕೊಟ್ಟಿದ್ದಾರೆ. ಓಕೆ, ಈಗ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್, ಪ್ಲೀಸ್ ಕಾನ್ಸಂಟ್ರೇಟ್.
ವಾಟ್ ಇಸ್ ಕಾಸ್ ಆಫ್ ಮೈನಸ್ ಥೀಟಾ? cos theta. Cos theta. Correct alva? So even if I multiply both sides by negative, still I'm going to get what? Positive only. I Yes, mean, ma'am. I'm not going to get, ನಾನು ಆ ತರ ಬರೆಯಕ್ಕೆ ಆಗಲ್ಲ ಅಲ್ಲಿ. ನಾನು ಹೇಗೆ ಟ್ಯಾನ್ ಬರ್ಕೊಂಡೆ, ಸೈನ್ ಬರ್ಕೊಂಡೆ, ಆ ತರ ಎರಡು ಕಡೆ ಮಲ್ಟಿಪ್ಲೈ ಬೈ ನೆಗೆಟಿವ್ ಸೈನ್ ಮಾಡ್ಕೊಂಡ್ರೆ ಆ ತರ ಬರೆಯಕ್ ಆಗಲ್ಲ. ಸೊ ಏನ್ ಮಾಡ್ಬೇಕಿಲ್ಲಿ, ಏನಾಗುತ್ತೆ? ಸೊ ದಿಸ್ ಕ್ವೆಶನ್, ಪ್ಲೀಸ್ ಕಾನ್ಸಂಟ್ರೇಟ್ ಎವ್ರಿ ಒನ್. ಇಫ್ ಯು ಆರ್ ರೈಟಿಂಗ್, ಸ್ಟಾಪ್ ರೈಟಿಂಗ್ ಅಂಡ್ ಲಿಸನ್. ಓಕೆ, ಎಸ್. ಸೊ ನಾನು ಏನ್ ಬರ್ಕೊಂತೀನಿ, ಲೆಟ್ ಕಾಸ್ ಇನ್ವರ್ಸ್, ದಿಸ್ ಇಸ್ -1/2 ಈಕ್ವಲ್ಸ್ ಟು ಥೀಟಾ ಅಂತ ಬರ್ಕೊಂಡೆ. ಓಕೆನಾ? ಅಥವಾ ಇದನ್ನ ಹೇಗೆ ಬರ್ಕೋಬಹುದು ನಾನು, -1/2 ಈಕ್ವಲ್ಸ್ ಟು ವಾಟ್? ಕಾಸ್ Cos ಥೀಟಾ. theta. ಇದನ್ನ ಸದ್ಯಕ್ಕೆ ಪಕ್ಕಕ್ಕೆ ಇಡಿ. ಎಸ್. ಈಗ ನನ್ಗೆ ಕಾಸ್ ಆಫ್ ದಿಸ್ ರಿಯಲ್ ನಂಬರ್ ಬೇಕು. ಯಾವ ರಿಯಲ್ ನಂಬರ್ ಇದೆ ಇಲ್ಲಿ? -1/2. ನಾವು ಮೈನಸ್ ಅನ್ನ ಆಮೇಲೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಫಸ್ಟ್ 1/2 ಎಲ್ ಸಿಗುತ್ತೆ ನೋಡ್ಕೊಳ್ಳೋಣ. ಓಕೆ, ನಮ್ಗೆ 1/L ಸಿಗುತ್ತೆ, 1/2 ಎಲ್ ಸಿಗುತ್ತೆ. ಕಾಸ್ ಆಫ್ ವಿಚ್ ಆಂಗಲ್ ಇಸ್ 1/2? 5/6. 60 ಡಿಗ್ರೀಸ್. ಕರೆಕ್ಟ್ ಅಲ್ವಾ? 60 ಡಿಗ್ರೀಸ್ ಇದ್ರೆ 5/3. 5/3. Ma'am, 13. Yes, ma'am. ಕಾಸ್ ಹೇಳ್ತಾ ಇದೀವಿ, ಸೈನ್ ಅಲ್ಲ. ಕಾಸ್ 60 ಡಿಗ್ರೀಸ್ ಇಸ್ 1/2, ರೈಟ್? Yes, ma'am. ಎಸ್, ಕಾಸ್ 60 ಡಿಗ್ರಿ ಇಸ್ 1/2. ಓಕೆನಾ? ಬಟ್ ನನ್ಗೆ 1/2 ಬೇಕಾಗಿಲ್ಲ. ನನಗ್ ಬೇಕಾಗಿರೋದೇನು? -1/2. ಸೊ ಮತ್ತೆ ಟ್ರೆಡಿಷನಲ್ ಮೆಥಡ್. ಏನು ಟ್ರೆಡಿಷನಲ್ ಮೆಥಡ್? ಮಲ್ಟಿಪ್ಲೈ ಬೋತ್ ಸೈಡ್ಸ್ ಬೈ ನೆಗೆಟಿವ್ ಸೈನ್ ಅಂತ. ಓಕೆ, ಸೊ ನಾನು ಈಗ ನೆಗೆಟಿವ್ ಅಂತ ಮಾಡ್ಕೊಂತೀನಿ. ಆದ್ರೆ ಮೈನಸ್ ಕಾಸ್ ಥೀಟಾಗೆ ನಮ್ಗೆ ಈ ತರ ರಿಸಲ್ಟ್ ಇದೆಯಾ? ಇಲ್ಲ. ಕಾಸ್ ಆಫ್ ಮೈನಸ್ ಥೀಟಾ ಇಸ್ ವಾಟ್? ಕಾಸ್ ಥೀಟಾ ಓನ್ಲಿ. ಕರೆಕ್ಟ್ ಅಲ್ವಾ? ಈಗ Yes, ಇದು ಏನ್ ಹೇಳುತ್ತೆ ನಮ್ಗೆ? ಕಾಸ್ ಲೈಸ್ ಇನ್ ಅ ಕ್ವಾಡ್ರಂಟ್ ವೇರ್ ಇಟ್ ಇಸ್ ನೆಗೆಟಿವ್ ಅಂತ ಹೇಳುತ್ತೆ. ಕರೆಕ್ಟ್ ಅಲ್ವಾ? ಎಸ್ ಆರ್ ನೋ? Yes, ma'am. Yes, ma'am. ಓಕೆ, ಕಾಸ್ ಲೈಸ್ ಇನ್ ಅ ಕ್ವಾಡ್ರಂಟ್ ವೇರ್ ಇಟ್ ಇಸ್ ನೆಗೆಟಿವ್ ಅಂತ ಹೇಳುತ್ತೆ. ಸೊ ನಾನೀಗ ತಗೊಂತೀನಿ, ದಿಸ್ ಇಸ್ ಎಕ್ಸ್, ಎಕ್ಸ್ ಡ್ಯಾಶ್, y ಡ್ಯಾಶ್, ಅಥವಾ ಇದು 0, ಇದು π/2, ಇದೇನಾಗುತ್ತೆ? ಪೈ ಆಗುತ್ತೆ. ಇದು 3π/2 ಆಗುತ್ತೆ. ಆಮೇಲೆ ಇದೇನಾಗುತ್ತೆ? 2π ಆಗುತ್ತೆ. ಎಸ್. ನೌ ವಾಟ್ ಇಸ್ ದ ಕ್ವಾಡ್ರಂಟ್ ರೂಲ್? ASTC. ಇಸ್ ದಿಸ್ ಕರೆಕ್ಟ್? Yes, ma'am. Yes. ಈಗ ನೀವು ಪ್ರಿನ್ಸಿಪಲ್ ಬ್ರಾಂಚ್ ನಲ್ಲಿ ಇದು ಇರ್ಬೇಕು ಕೂಡ. ಸೊ ಟೆಲ್ ಮಿ, ಇನ್ ದ ಫಸ್ಟ್ ಕ್ವಾಡ್ರಂಟ್ ಇಸ್ ಇಟ್ ನೆಗೆಟಿವ್? No, ma'am. No, ma'am. All are In the second positive. quadrant, is it negative? Yes, ma'am. Yes, second quadrant. Now tell me, second quadrant na ನಾನು pi minus theta ಅಂತ ಬರಿಬಹುದಾ? Yes, ma'am. ಯಾಕೆ? ಓಕೆ, ನಾವ್ ಏನ್ ಗೊತ್ತು, pi ಅಂದ್ರೆ ಫಂಕ್ಷನ್ ಆಸ್ ಇಟ್ ಇಸ್ ಉಳ್ಕೊಳ್ಳುತ್ತೆ. ಕರೆಕ್ಟ್ ಅಲ್ವಾ? Yes, ma'am. pi ಅಂದ್ರೆ ಹಂಗೆ ಉಳ್ಕೊಳ್ಳುತ್ತೆ. ಆಮೇಲೆ ಇದು ಸೆಕೆಂಡ್ ಕ್ವಾಡ್ರಂಟ್, ಎಲ್ಲಿಂದ ಎಲ್ಲಿ? 90 to 180 ಇದೆ. ಸೊ ಇಲ್ಲಿ ಯಾವ್ಯಾವ ಆಂಗಲ್ ಲೈ ಆಗ್ತವೆ? pi minus theta. ಸೊ ನಾನ್ ಸ್ವಲ್ಪ ಇಲ್ಲಿಂದ ಇಲ್ಲಿ ಬರ್ತೀನಿ, ನೋಡ್ಕೊಳ್ಳಿ. ನಾನು ಏನ್ ಬರಿತೀನಿ ಇವಾಗ? ಆ π/3 ನ pi minus π/3 ಅಂತ ಬರಿತೀನಿ. RHS ಹಂಗೆ ಇಡ್ತೀನಿ. ಓಕೆ, ಈಗ ನಾನು ಏನ್ ಮಾಡ್ದೆ? ಡಿಡ್ ವಿ ಅಂಡರ್ಸ್ಟ್ಯಾಂಡ್ ಪ್ಲಸ್ ಆರ್ ಮೈನಸ್ ಥೀಟಾ ಇನ್ ದ ಲಾಸ್ಟ್ ಕ್ಲಾಸ್ ಇಂಟ್ರೊಡಕ್ಷನ್ ma'am. ಅಲ್ಲಿ? ಈಗ ನಾನು ಇದಕ್ಕೆ ಕಾಸ್ ಆಫ್ pi minus ಥೀಟಾ ಕೊಟ್ರೆ ಏನಾಗುತ್ತೆ? ಕಾಸ್ ಹಂಗೆ ಉಳ್ಕೊಳ್ಳುತ್ತೆ, ಥೀಟಾ ಬರುತ್ತೆ. pi minus theta is which quadrant? Second quadrant. Second quadrant. So ಇದೇನಾಯ್ತು? minus cos theta Cos ಆಯ್ತು. theta. Minus cos theta is nothing but this cos pi/3 or no? Yes, ma'am. Yes. So ನಾನು ಅಲ್ಲಿ ಏನ್ ಮಾಡ್ಕೊಂಡಿದ್ವಿ ನಾವು ಆಕ್ಚುಲಿ, ಇಲ್ಲಿ ನಾನು ವೈಸ್ ವರ್ಸಾ ಬರೆಯಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. Is everyone understanding? Yes, ma'am. ನನಗೆ ಎಲ್ಲರ ಕಡೆಯಿಂದ ಆನ್ಸರ್ ಬೇಕು. Everyone understanding? Yes, ma'am. ಅಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ನಾನ್ ನಿಮ್ಗೆ ಇಂಟ್ರೊಡಕ್ಷನ್ ಕ್ಲಾಸ್ ನಲ್ಲಿ ಏನ್ ಹೇಳ್ದೆ, ಈ ತರ ಬಂದ್ರೆ ಹೇಗ್ ಬರಿಬೇಕು ಅಂತ ತೋರ್ಸ್ಕೊಟ್ಟೆ. ಪೈ ಇದ್ದಿದ್ರಿಂದ ಕಾಸ್ ಏನಾಗುತ್ತೆ? ಕಾಸ್ ಅಂತಾನೆ ಉಳಿಯುತ್ತೆ. ಕರೆಕ್ಟಾ? ನಾನು Yes, ನಿಮ್ಗೆ ma'am. ಎರಡು Same ಹೇಳಿದೆ. function. ನೀವು ಕ್ವಶನ್ ಅನ್ನ ಸ್ಪ್ಲಿಟ್ ಮಾಡ್ಕೊಳ್ಳಿ. ಫಸ್ಟ್ ಏನ್ ಮಾಡ್ತೀರಾ? ಆಂಗಲ್ ಅನ್ನ ಲೊಕೇಟ್ ಮಾಡ್ಕೊಂತೀರಾ. ಆಂಗಲ್ ಎಲ್ಲಿದೆ? ಸೆಕೆಂಡ್ ಕ್ವಾಡ್ರಂಟ್ ನಲ್ಲಿ ಇದೆ. ಸೆಕೆಂಡ್ ಕ್ವಾಡ್ರಂಟ್ ನಲ್ಲಿ ಕಾಸ್ ಏನಾಗುತ್ತೆ? ನೆಗೆಟಿವ್ ಆಗುತ್ತೆ. ಈ ತರ ನಾವು ನಿನ್ನೆ ನೋಡ್ಕೊಂಡ್ವಿ. ಕರೆಕ್ಟಾ? ನೀವು ಕೇಳಿದ್ರಿ ಮ್ಯಾಮ್ 90 ಪ್ಲಸ್ ಆರ್ ಮೈನಸ್ ಬಂದ್ರೆ, 180 ಪ್ಲಸ್ ಆರ್ ಮೈನಸ್ ಬಂದ್ರೆ, 270 ಪ್ಲಸ್ ಆರ್ ಮೈನಸ್ ಬಂದ್ರೆ ಹೇಗ್ ಮಾಡ್ಬೇಕು ಅಂತ ನೀವು ಕೇಳಿದ್ರಿ. ಸೊ ಐ ಟೋಲ್ಡ್ ಯು ಹೌ ಟು ಡೂ. ಈಗ ಇದ್ರಿಂದ ನಾವು ಇಲ್ಲಿಗೆ ಬಂದ್ವಿ. ನಾವು ವಾಟ್ ಐ ಆಮ್ ಡೂಯಿಂಗ್ ಫ್ರಮ್ ಹಿಯರ್ ಟು ಹಿಯರ್ ಐ ಆಮ್ ಕಮಿಂಗ್. ಅರ್ಥ ಆಗ್ತಾ ಇದೆಯಾ? ಓಕೆ, ಸೊ ಐ ಆಮ್ ಟ್ರೈಂಗ್ ಟು ಮೇಕ್ ಇಟ್ ಇನ್ ಸಚ್ ಅ ವೇ ದಟ್ ಐ ಆಮ್ ಟ್ರೈಂಗ್ ಟು ಫೈಂಡ್ ಅ ಕ್ವಾಡ್ರಂಟ್ ವೇರ್ ಕಾಸ್ ಇಸ್ ನೆಗೆಟಿವ್. ಕಾಸ್ ನೆಗೆಟಿವ್ ಎಲ್ಲಿದೆ? ಸೆಕೆಂಡ್ ಕ್ವಾಡ್ರಂಟ್ ನಲ್ಲಿ Second ಇದೆ. quadrant. ಸೆಕೆಂಡ್ ಕ್ವಾಡ್ರಂಟ್ ಅನ್ನ ನಾನು ಹೇಗ್ ಬರಿಬಹುದು? pi minus theta ಅಂತ ಬರಿಬಹುದು.
ಕರೆಕ್ಟ್ ಅಲ್ವಾ? Yes, Yes, ma'am. ಈ ಪೈ ಇದನ್ನ ಏನಂತ ಬರಿಬಹುದು ನಾನು? ಪೈ ಮೈನಸ್ ಪೈ ಬೈ 3 ಅಂತ ಬರಿಬಹುದು. ಆಮೇಲೆ RHS ಹಂಗೆ ಉಳ್ಕೊಂತು. ಓಕೆ, ಈಗ ಇದನ್ನ ಸಾಲ್ವ್ ಮಾಡ್ಕೊಳ್ಳಿ. ಇಲ್ಲಿ LCM ಏನಾಯ್ತು? 3 ಆಯ್ತಲ್ವಾ? 3 pi. ಸೊ 3 ಪೈ ಮೈನಸ್ ಪೈ, 3 ಪೈ ಮೈನಸ್ ಪೈ ಎಷ್ಟಾಯ್ತು? 2 pi by 3. by 3 ಆಯ್ತು. and this is minus 1 by 2. let this be your equation 1 and 2. ಈಗ equation 1 ಮತ್ತೆ 2 ನ ಕಂಪೇರ್ ಮಾಡಿ. minus 1 by 2 equals to cos theta, minus 1 by 2 equals to cos 2 pi by 3. so from this what I'll get? Theta equals to 2 pi by 3. 2 pi by 3, and that's your principal value. are you all getting? Yes, ma'am. okay, ನಾನು ನಿಮ್ಗೆ ಬೇಕಂದ್ರೆ ಮತ್ತೊಂದು ಮಾಡ್ತೀನಿ. ಇದು ಕ್ವಶನ್ ಅಲ್ಲಿ ಇಲ್ಲ, ಬಟ್ ಐ ವಿಲ್ ಡೂ ಇಟ್. ಓಕೆ, ದಿಸ್ ಇಸ್ ನಾಟ್ ದೇರ್ ಇನ್ ದ ಎಕ್ಸರ್ಸೈಸ್, ಬಟ್ ಐ ವಿಲ್ ಡೂ ಇಟ್. ಓಕೆ, ಕಾಸ್ ಇನ್ವರ್ಸ್. ಯಾಕೆ ಕಾಸ್ ಇನ್ವರ್ಸ್ ತಗೊಂಡಿದ್ದೀನಿ? ಬಿಕಾಸ್ ವಾಟ್ ಇಸ್ ಕಾಸ್ ಆಫ್ ಮೈನಸ್ ಥೀಟಾ? cos theta. Plus cos theta. ಪ್ಲಸ್ ಕಾಸ್ ಥೀಟಾ, ಕರೆಕ್ಟ್ ಅಲ್ವಾ? ಸೊ ಲೆಟ್ Yes, ದಿಸ್ ಇಸ್ ಈಕ್ವಲ್ಸ್ ಟು ಥೀಟಾ. ಸೊ ಇದೇನಾಗುತ್ತೆ ಇವಾಗ? Minus 1 by root 2 equals to cos theta ಆಯ್ತು. ಕರೆಕ್ಟ್? ಸಾರಿ, this is equation equation 1. 1. ಈಗ ಈಗ ಈ ರಿಯಲ್ ನಂಬರ್ ಬನ್ನಿ. we know that cos of which angle is 1 by root 2? Pi by 4. pi by 4, ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ನನ್ಗೆ ಏನ್ ಬೇಕು? ನೆಗೆಟಿವ್ ಸೈನ್ ಬೇಕು. ಸೊ ಮಲ್ಟಿಪ್ಲೈ ಬೋತ್ ಸೈಡ್ಸ್ ಬೈ ನೆಗೆಟಿವ್ ಸೈನ್. ಅವಾಗ ನನಗೆ ಏನ್ ಸಿಗುತ್ತೆ? minus 1 by root 2 equals to minus cos cos pi pi by by 4. 4. ಆದ್ರೆ ಇಲ್ಲಿ ನಮ್ಗೆ ಕಾಸ್ ಆಫ್ ಮೈನಸ್ ಥೀಟಾ ಅಂತ ಬರೆಯೋದಕ್ಕೆ ಅವಕಾಶ ಇಲ್ಲ. ಕರೆಕ್ಟ್ ಅಲ್ವಾ? Yes, ma'am. ಎಸ್, ನಮ್ಗೆ ಅವಕಾಶ ಇಲ್ಲ. ಸೊ ನನ್ಗೆ ಏನ್ ಬೇಕು ಇವಾಗ? ಕಾಸ್ ನೆಗೆಟಿವ್ ಬೇಕು ನನಗೆ. ಓಕೆನಾ? ಅದೇ ತರ ನಾನು ಕ್ವಾಡ್ರೆಂಟ್ ಫೈಂಡ್ ಮಾಡ್ಬೇಕು ವೇರ್ ಇಟ್ ಇಸ್ ನೆಗೆಟಿವ್. ಎಸ್, ಸೊ ಯು ಕಮ್ ಫ್ರಮ್ ದ ಫಸ್ಟ್ ಓನ್ಲಿ. ಓಕೆ, Ma'am, cos pi minus pi by 4 ಎಸ್, ಬರುತ್ತೆ. ಪೈ ಮೈನಸ್ ಪೈ ಬೈ 4. ಇಲ್ಲಿ ನೆಗೆಟಿವ್ ಇದೆ. ಸೆಕೆಂಡ್ ಕ್ವಾಡ್ರೆಂಟ್ ನಲ್ಲಿ ನೀವು ಒನ್ ವೇ ಹೇಗ್ ಬರಿಬಹುದು? ಪೈ ಮೈನಸ್ ಥೀಟಾ ಅಂತ ಬರಿಬಹುದು. ಸೊ ಇದನ್ನ ನಾನು ಹೇಗ್ ಬರಿಬಹುದು ಇವಾಗ? ಕಾಸ್ 1 by ಆಫ್ ಪೈ ಮೈನಸ್ ಪೈ ಬೈ 4 ಅಂತ ಬರಿಬಹುದು. ಕರೆಕ್ಟ್ ಅಲ್ವಾ? Yes, Yes, ma'am. ma'am. ಪೈ ಇದ್ದಿದ್ರಿಂದ ಕಾಸ್ ಹಂಗೆ ಉಳ್ಕೊಳ್ಳುತ್ತೆ. ಥೀಟಾ ಏನಿದೆ? ಪೈ ಬೈ 5 by 4 ಸೆಕೆಂಡ್ ಕ್ವಾಡ್ರೆಂಟ್ ಆಗಿದ್ರಿಂದ ಇದು ನೆಗೆಟಿವ್ ಆಗುತ್ತೆ. minus cos pi by ವೈಸ್ 4. ವರ್ಸ, ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ. ಎಲ್ರಿಗೂ ಅರ್ಥ ಆಗ್ತಿದ್ಯಲ್ವಾ? Yes, ma'am. ಈಗ ಪೈ ಮೈನಸ್ ಪೈ ಬೈ 4 ನೀವು LCM ತಗೊಂಡು ಸಾಲ್ವ್ ಮಾಡಿದ್ರೆ ಎಷ್ಟಾಗುತ್ತೆ ಇವಾಗ? ಅದು 3 pi by 4. 3 pi by 4. ಸೊ ವಾಟ್ ವಿಲ್ ಬಿ ಅ ಥೀಟಾ? 3 pi by 4. 4. ಈಗ ಅರ್ಥ ಆಗ್ತಾ ಇದೆಯಾ ಎಲ್ರಿಗೂ? Yes, ma'am. ಇಷ್ಟು ಅರ್ಥ ಆಯ್ತಾ? ಚೆಕ್ ಮಾಡಿ ಮ್ಯಾಮ್. ಹಾ, ಒಂದ್ ಸೆಕೆಂಡ್. ನೆಕ್ಸ್ಟ್ ಫಸ್ಟ್ ಈ ಎಕ್ಸರ್ಸೈಸ್ ನಲ್ಲಿ ನೆಕ್ಸ್ಟ್ ಮಾಡ್ಕೊಳ್ಳೋಣ. ದೆನ್ ಐ ಕಮ್ tan ಇನ್ವರ್ಸ್ ಆಫ್ ಸೆಕ್. ಇಲ್ವಾ ಕ್ವಶನ್ ಅಲ್ಲಿ? ನೋಡೋಣ. ಯಾವ್ದಾದ್ರು ನೆಗೆಟಿವ್ ಇಲ್ಲ ಅಂದ್ರೆ ನಾವೇ ಸ್ವಲ್ಪ ನೆಗೆಟಿವ್ ಬರ್ಕೊಂಡು ಟ್ರೈ ಮಾಡೋಣ. ಓಕೆ, ನೆಕ್ಸ್ಟ್ ಕ್ವಶನ್ ಏನ್ ಹೇಳ್ತಾರೆ? tan ಇನ್ವರ್ಸ್ ಆಫ್ -1 ಅಂತ ಕೊಡ್ತಾರೆ. ಓಕೆ, tan ಬಂದಾಗ ಓಕೆ ಮಾಡ್ಕೋಬಹುದು ನಾವು. ಯಾಕೆ? ವಾಟ್ ಇಸ್ tan ಆಫ್ ಮೈನಸ್ ಥೀಟಾ? Minus tan theta. tan theta. tan of minus theta is minus tan theta. ಕರೆಕ್ಟ್ ಅಲ್ವಾ? ಓಕೆ, ಸೊ tan Yes. ಬಂದಾಗ ಮಾಡ್ಕೋಬಹುದು. ನೀವು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಬರ್ಕೊಳ್ಳಿ. ಏನಂತ ಬರ್ಕೊಂತೀರಾ? ಲೆಟ್ tan Let. inverse of -1 is what? theta. ಇದರಿಂದ Theta. ನಾನು ಏನ್ ಬರ್ಕೋಬಹುದು? -1 is equal to tan theta Tan ಅಂತ theta. ಬರ್ಕೋಬಹುದು. ಈ ತರ Equation one. ಬರ್ಕೊಂಡು ಸದ್ಯಕ್ಕೆ ಪಕ್ಕಕ್ಕಿಡಿ. ದೆನ್ ವಿ ವಿಲ್ ಕಮ್ ಬ್ಯಾಕ್ ಟು ದಟ್ ವ್ಯಾಲ್ಯೂ. ರಿಯಲ್ ವ್ಯಾಲ್ಯೂ ಯಾವ್ದಂತ ಹೇಳ್ತಾರೆ. -1 ನಿಮ್ಗೆ ಟೇಬಲ್ ನಲ್ಲಿ ಸ್ಟ್ಯಾಂಡರ್ಡ್ ಆಂಗಲ್ಸ್ ನಲ್ಲಿ ಮೈನಸ್ ಇಲ್ಲ. 1. ಯೂಶುವಲಿ ಓನ್ಲಿ ಪ್ಲಸ್ ಇರೋದು. ಕರೆಕ್ಟ್ ಅಲ್ವಾ? ಸೊ ಫಸ್ಟ್ ಓನ್ಲಿ ವಿ ವಿಲ್ ರೈಟ್ tan of which angle is 1. tan of which angle is 1? pi by 5 4. by 4. pi by 4, that is 45 degrees. ಕರೆಕ್ಟ್ ಅಲ್ವಾ? ಸೊ Yes, 1 ma'am. equals to tan by 4 ಆಯ್ತು. ಈಗ ನಾನು ಏನ್ ಮಾಡ್ಕೋಬೇಕಿಲ್ಲಿ? ಮಲ್ಟಿಪ್ಲೈ ಬೈ ನೆಗೆಟಿವ್ ಸೈನ್ ಆನ್ ಬೋತ್ ಸೈಡ್ಸ್. ಸೊ ಇದು -1 ಆಯ್ತು. ಇದು minus tan pi by 4 ಆಯ್ತು. ಕರೆಕ್ಟ್ ಅಲ್ವಾ? ಈಗ Yes, ma'am. ವಾಟ್ ಇಸ್ tan ಆಫ್ ಮೈನಸ್ ಥೀಟಾ? minus ಮೈನಸ್ tan tan ಥೀಟಾ. tan theta. ಅದೇ ವೈಸ್ ವರ್ಸ. ಮೈನಸ್ tan ಥೀಟಾ ಇಸ್ tan of tan of minus minus theta. therefore ಇದನ್ನ ನಾನು ಹೇಗ್ ಬರಿಬಹುದು? minus -1 equals to what? tan of minus minus pi 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 by 4. ಕರೆಕ್ಟ್ ಅಲ್ವಾ? ಇದು ಏನಾಯ್ತು ಇವಾಗ? ಈಕ್ವೇಶನ್. Equation 2. 2. ಈಗ ಈಕ್ವೇಶನ್ 1 ಮತ್ತೆ ಈಕ್ವೇಶನ್ 2 ಕಂಪೇರ್ ಮಾಡಿದ್ರೆ ಫ್ರಮ್ ಈಕ್ವೇಶನ್ 1 and 2 these LHS is equal? yes. Yes, ma'am. so RHS will be equal. RHS equal ಆದ್ರೆ ಕಂಪೇರ್ ಮಾಡಿದ್ಮೇಲೆ ನಮ್ಗೆ ಥೀಟಾ ಏನ್ ಸಿಗುತ್ತೆ?
ಮೈನಸ್ minus 5 by 4. ಕರೆಕ್ಟ್ ಅಲ್ವಾ? Yes, ma'am. ಎಸ್, ಎನಿ ಡೌಟ್ಸ್? No, ma'am. Ma'am, ಹಾ ಹೇಳಿ. ಎಕ್ಸಾಮ್ ಅಲ್ಲಿ ಪ್ರಿನ್ಸಿಪಲ್ ವ್ಯಾಲ್ಯೂ ಬರೀಲೇಬೇಕಾ ಮ್ಯಾಮ್? ಇದೇ ಪ್ರಿನ್ಸಿಪಲ್ ವ್ಯಾಲ್ಯೂ ನಮ್ದು, ಇದೇ ಕ್ವಶನ್ ನಿಮ್ಗೆ. ಅದಲ್ಲ ಮ್ಯಾಮ್, ಪ್ರಿನ್ಸಿಪಲ್ branch ಎಸ್ ಮ್ಯಾಮ್, ಪ್ರಿನ್ಸಿಪಲ್ ಬ್ರಾಂಚ್. ಯೂಶುವಲಿ ಬರೆದ್ರೆ ಒಳ್ಳೇದು, ಯಾಕಂದ್ರೆ ಇದ್ಯಾವ್ದು ಟ್ಯಾನ್ ಅಲ್ವಾ? Minus ಯಾಕಂದ್ರೆ ನೀವು ಪ್ರತಿ ಸಲ ಎಕ್ಸಾಂಪಲ್ ನಲ್ಲಿ ಪದೇ ಪದೇ ನೀವು ಪ್ರಾಕ್ಟೀಸ್ ಮಾಡುವಾಗ ಬರೆದ್ರೆ ನಿಮ್ಗದು ಮೈಂಡ್ ಕುಂತ್ಕೊಂಡ್ ಬಿಡುತ್ತೆ. ಐ ಟೋಲ್ಡ್ ಯು ನೋ, ನಿಮ್ಗೆ 1 ಮಾರ್ಕ್ ಕ್ವಶನ್ ಕೇಳ್ತಾರೆ ಇದ್ರ ಮೇಲೆ ಅಂತ. ರೈಟ್ ಡೊಮೇನ್ ಆಫ್ ಎನಿ ಒನ್ ಇನ್ವರ್ಸ್ ಫಂಕ್ಷನ್, ರೈಟ್ ರೇಂಜ್ ಆಫ್ ಎನಿ ಒನ್ ಫಂಕ್ಷನ್ ಅಂತ ನಿಮ್ಗೆ ಯೂಶುವಲಿ 1 ಮಾರ್ಕ್ ಕ್ವಶನ್ ಬರುತ್ತೆ. ಸೊ ನೀವು ಪ್ರಾಕ್ಟೀಸ್ ಮಾಡುವಾಗ್ಲೇ ಪದೇ 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 ಬರೆದ್ರೆ ನಿಮ್ಗೆ ಅದು ಪ್ರಾಕ್ಟೀಸ್ ಆಗುತ್ತೆ. ಓಕೆ, ಎಸ್ ಮ್ಯಾಮ್. ಅಂಡ್ ಯೂಶುವಲಿ ಕ್ರಾಸ್ ಚೆಕಿಂಗ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಈಗ ಸಪೋಸ್ ಅಲ್ಲಿ ಯಾವ್ದೋ ಒಂದ್ ಬರ್ದಿದ್ವಲ್ಲ 5 minus 5/3. ಓಕೆ, ನೀವು ಬರೆಯುವಾಗ ಇದನ್ನೇನೋ ತುಂಬಾ ರಾಂಗ್ ಮಾಡಿ ಏನೇನೋ ಆನ್ಸರ್ ನಿಮ್ದು ಔಟ್ ಆಫ್ ಬ್ರಾಂಚ್ ಆದ್ರೆ ಕೂಡ ಪ್ರಾಬ್ಲಮ್ ಆಗುತ್ತೆ ನಿಮ್ಗೆ. ಓಕೆ, ಯೂಶುವಲಿ ಬರ್ಕೊಳ್ಳಿ, ಬರೀಲಿಲ್ಲ ಅಂದ್ರೂ ಓಕೆ, ಬಟ್ ಬರ್ಕೊಳ್ಳಿ. ದ ಮೋರ್ ಯು ರೈಟ್, ಇಟ್ ವಿಲ್ ಬಿ ಮೋರ್ ಪ್ರಾಕ್ಟೀಸ್ ಫಾರ್ ಯು ಓನ್ಲಿ. ಫೈನ್. Yes, ma'am. ಎಸ್ ಮ್ಯಾಮ್. ಓಕೆ, ಸೊ ನೆಕ್ಸ್ಟ್ ಏನ್ ಹೇಳುತ್ತೆ? ವಾಟ್ ವಾಸ್ ದಟ್ ಕ್ವಶನ್ ವಿಚ್ ಐ ಡಿಡ್? 6th ಕ್ವಶನ್ ಐ ಡಿಡ್ ನೋ. ಎಸ್, ಓಕೆ. ನೆಕ್ಸ್ಟ್ ಸೀಕೆಂಟ್ ಸ್ಕ್ವೇರ್ ಕೊಡ್ತಾರೆ. ಸೀಕೆಂಟ್ ಸ್ಕ್ವೇರ್ ಆಫ್ 2/√3. ಓಕೆ, 2/√3 ಅಂತ ಕೊಡ್ತಾರೆ. ಸೊ ಫಸ್ಟ್ ಲೆಟ್ ಸೀಕೆಂಟ್ ಸ್ಕ್ವೇರ್ ಇಸ್ ಈಕ್ವಲ್ 2/√3 ಇಸ್ ಈಕ್ವಲ್ಸ್ ಟು ಥೀಟಾ ಅಂತ ಬರ್ಕೊಳ್ಳೋಣ. ಸೊ ಇದೇನಾಗುತ್ತೆ? 2/√3 is equals to what? Secant theta. Let this is the equation 1. ಹೇಗೂ ಪಾಸಿಟಿವ್ ಇದೆ, ಏನು ತೊಂದರೆ ಇಲ್ಲ, ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. Tell me sec of which angle is 2/√3? Cos of which angle is √3/2? 5/3 degree. 5/6. 5/6 ಅಲ್ವಾ? ಸೊ Yes, ma'am. √3/2 ಇನ್ವರ್ಸ್ ಏನಾಗುತ್ತೆ? 2/√3. 2/√3 ಆಯ್ತು, ಕರೆಕ್ಟ್ ಅಲ್ವಾ? ಸೊ ವಿ ನೋ ದಟ್ secant of which angle is 2/√3? 30 degrees. 30 degrees ಅಂದ್ರೆ ಏನು? Nothing but 5/6. 5/6. So from equation 1 and 2. So comparing from equation 1 and 2, what I'll get here? Theta equals to 5/6. Correct? Yes, ma'am. Yes. Okay. Next, 8th one. Cot inverse of √3. Cot inverse of √3. Yes. Cot inverse. Okay, positive ಇದೆ. Actually, ನಾನೇನು ನಿಮ್ಗೆ ಇವತ್ತು ಸೈನ್ಸ್ ಹಾಕಾದ್ರೆ ಇವತ್ತು ಹೇಳ್ತೀನಿ. Cot negative, I'll tell you. It is not there. Yes. So first, let cot inverse of √3 equals to what? Theta. Okay, ಇದರಿಂದ ನಮ್ಗೆ ಏನ್ ಸಿಗುತ್ತೆ? √3 equals to cot theta ಅಂತ ಸಿಗುತ್ತೆ. Let this is equation. Equation 1. Tell me cot of which angle is √3? 5/3. No. 5/4. 5/6. 5/6. Cot 30 is √3. Correct? Yes, ma'am. Yes, ma'am. ನೀವು ಈ ಆಪ್ಷನ್ಸ್ ಕೊಡ್ಬೇಡಿ ನಂಗೆ. Nobody will comment you ಆಪ್ಷನ್ಸ್ ಬರೆದ್ರೆ. ಓಕೆ, ಇದೆ ಅಂತ ನಿಮ್ಗೆ ಯಾರು ಹೇಳಲ್ಲ. ಯು ಶುಡ್ ಬಿ ಪರ್ಫೆಕ್ಟ್. ಒಮ್ಮೆ 5/3 ನಾನು ಇಲ್ಲ ಅಂದ್ಮೇಲೆ 5/4, ನಾನು ಮತ್ತೆ ಇಲ್ಲ ಅಂದ್ಮೇಲೆ 5/6. ಇಲ್ಲಿ ಆಪ್ಷನ್, ನೀವು ನನಗೆ ಆಪ್ಷನ್ಸ್ ಕೊಟ್ರೆ ನಿಮಗೆ ಎಕ್ಸಾಮ್ ನಲ್ಲಿ ಯಾರು ಆಪ್ಷನ್ಸ್ ಕೊಡಲ್ಲ. ಓಕೆ, ಬಿ ಪರ್ಫೆಕ್ಟ್ ವಿತ್ ದಿಸ್. ಸೊ ಫ್ರಮ್ ದಿಸ್ equation 1 and 2, what is the value of theta? 5/6. 5/6. 5/6. So this is the principal value from equation 1 and 2. ಎಲ್ರಿಗೂ ಅರ್ಥ ಆಗ್ತಾ ಇದೆಯಾ? Yes, ma'am. Okay. So ಇಲ್ಲಿ ನೋಡಿ. Okay, 9th question only they have taken here. Cos inverse of -1/√2. Same example we did, no? Yes, ma'am. Same example ಮಾಡಿದ್ವಲ್ಲ. Okay, 9th is done then. ಅಲ್ಲಿ ಏನಾಗಿತ್ತು? ಥೀಟಾ 3π/4 ಬಂತು ನಮ್ಗೆ. ಕರೆಕ್ಟ್ ಅಲ್ವಾ? Yes, ma'am. Yes. Okay. Next, 10th question. ಏನ್ ಹೇಳ್ತಾರೆ? Cosecant inverse of Ma'am? -√2. ಹಾ ಹೇಳಿ. Give any homework from this question, ma'am. ಇದ್ರಿಂದನಾ? Yes, ma'am. Okay, I will give extra questions which are not there in NCERT. Yes. So ಇದನ್ನ ಫಸ್ಟ್ ಮುಗಿಸ್ಕೊಂಡ್ ಬಿಡೋಣ. Yes, ma'am. Cosecant ಅಲ್ವಾ? Cosecant inverse -√2. Okay. So first minus ಇದೆ.
ಸೊ ನೋಡ್ಕೊಳ್ಳೋಣ ಏನಾಗುತ್ತೆ ಇವಾಗಿದು. ಸೊ ಫಸ್ಟ್ ಲೆಟ್ cosecant inverse of minus root 2 equals to theta. So ಇದರಿಂದ ನನ್ಗೆ ಏನ್ ಸಿಗುತ್ತೆ? minus root 2 equals to what? cosecant theta ಅಂತ Equation ಸಿಗುತ್ತೆ. 1. So Equation let this 1. is equation 1. Okay. 1. Now tell me what is cosecant of minus theta? Pi by 4. Minus Cosecant of minus theta. minus cosec theta, Minus ma'am. cosecant theta. Correct ಅಲ್ವಾ? Therefore ನೋಡೋಣ ಇಲ್ಲಿ ಏನ್ ಸಿಗುತ್ತೆ ನನ್ಗೆ ಅಂತ. First we know that. Tell me cosecant of which angle is root 2? Pi Pi by by 4. 4. Very good. Okay. Pi by 4. So cosec pi by 4. Okay. ನನಗೆ Multiply. ಏನ್ ಬೇಕು ಆಕ್ಚುಲಿ ನನಗೆ ನೆಗೆಟಿವ್ ರೂಟ್ Negative ಬೇಕು. ಸೊ sign. ಮಲ್ಟಿಪ್ಲೈ ನೆಗೆಟಿವ್ ಸೈನ್ ಆನ್ ಬೋತ್ ಸೈಡ್ಸ್. ಇವಾಗ ಏನಾಗುತ್ತಿದ್ದು ಮೈನಸ್ Minus ರೂಟ್ 2 ಮೈನಸ್ cosec pi by 4 ಆಯ್ತು. ಕರೆಕ್ಟ್ ಅಲ್ವಾ? Yes, ma'am. ಈಗ cosec of minus theta is minus cosec Minus theta. cosec So theta. minus cosec theta is cosec of minus theta. Minus Correct theta. ಅಲ್ವಾ? So ಇದನ್ನ ನಾನು vice versa ಹೇಗ್ ಬರ್ಕೋಬಹುದು? cosec of Cosec of minus pi by 4. minus. So ಇದೇನಾಯ್ತು? minus pi by Equation 4 2. ಆಯ್ತು. So this is equation 2. ಈಗ equation 1 ಮತ್ತೆ 2 ಕಂಪೇರ್ ಮಾಡಿ ಏನ್ ಸಿಗುತ್ತೆ ನನಗೆ? equation 1 ಮತ್ತೆ 2 ಇಂದ Theta is equal to Minus 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 pi by 4. ಯಾಕೆ ಇದು ಇಂಪಾರ್ಟೆಂಟ್? ಪ್ರಿನ್ಸಿಪಲ್ ಬ್ರಾಂಚ್ ಗೆ ಬಿಲಾಂಗ್ ಆಗುತ್ತಾ ಇಲ್ವಾ? ಬಿಕಾಸ್ ನೀವು ಕಾಟ್ ಎಕ್ಸಾಂಪಲ್ ಮಾಡುವಾಗ ಸ್ವಲ್ಪ ಈ ಪ್ರಾಬ್ಲಮ್ ಬರುತ್ತೆ ನಿಮ್ಗೆ. ಓಕೆ, ಎಕ್ಸರ್ಸೈಸ್ ನಲ್ಲಿ ಕಾಟ್ ಎಕ್ಸಾಂಪಲ್ ಕೊಟ್ಟಿಲ್ಲ ಅವರು, ಬಟ್ ಕಾಟ್ ಮಾಡುವಾಗ ಈ ಪ್ರಾಬ್ಲಮ್ ಬರುತ್ತೆ. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಪದೇ ಪದೇ ಬರೀರಿ ಅಂತ. ನಾವು ಟೆಲ್ ಮಿ ವಿಚ್ ಫಂಕ್ಷನ್ ವಿ ಆರ್ ಡೀಲಿಂಗ್ ಹಿಯರ್? Cosecant. cosecant, ಕರೆಕ್ಟ್ ಅಲ್ವಾ? ವಾಟ್ ಈಸ್ cosecant this? Minus pi by 2 minus pi pi by by 2 2 plus pi by 2 minus theta. except 0. 0. Sorry, ಇದೆ closed interval. Correct alva? Now tell Yes, me, is ma'am. minus pi by 4 belonging to your principal branch? Yes, ma'am. Yes, ma'am. So your answer is correct. Excuse me, ma'am. ಹೇಳಿ. ಅಲ್ಲಿ ಮೈನಸ್ 2 ಅಂತ ಇದೆಯಲ್ಲ, ಅವಾಗ ಮಾತ್ರ ನೆಗೆಟಿವ್ ಅಲ್ಲಿ ಮಲ್ಟಿಪ್ಲೈ ಮಾಡ್ಬೇಕಾ? ಹೌದು, ಮೈನಸ್ ಬಂದಾಗ. ಯಾಕಂದ್ರೆ ನೀವು ಈ ಟೇಬಲ್ ಓದ್ಕೊಂಡಿದ್ದೀರಲ್ವಾ, 0, Yes. 30, 45 ಈ ತರ. ಇದ್ರಲ್ಲಿ ನಿಮ್ಗೆ Yes, ma'am. ಎಲ್ಲಾದ್ರೂ ಡೈರೆಕ್ಟ್ ಆಗಿ ನೆಗೆಟಿವ್ ಆನ್ಸರ್ ಇದೆಯಾ? No, ಇಲ್ಲ. ma'am. ನಿಮ್ಗೆ ಈ ಎಲ್ಲಾ ರಿಯಲ್ ನಂಬರ್ಸ್ ಇರೋದು ಬರೀ ಯಾವ್ದಕ್ಕೆ? ಪಾಸಿಟಿವ್. ಪಾಸಿಟಿವ್ ವ್ಯಾಲ್ಯೂಸ್ಗೆ. ಕರೆಕ್ಟ್ ಅಲ್ವಾ? ಆಮೇಲೆ Yes, ನೆಕ್ಸ್ಟ್ ma'am. ಇದು ಸೈನ್ ಬರ್ಕೊಂಡ್ರೆ, ಕಾಸ್ ಬರ್ಕೊಂಡ್ರೆ, ಇದೆಲ್ಲ ಪಾಸಿಟಿವ್ ವ್ಯಾಲ್ಯೂಸ್ ಇರೋದಲ್ವಾ? Yes, ma'am. ಬಟ್ ಇಲ್ಲಿ ಏನ್ ಕೊಡ್ತಾರೆ? ನೆಗೆಟಿವ್ ಕೊಟ್ರೆ ನೀವ್ ಏನ್ ಮಾಡ್ಕೋಬೇಕು? ಮಲ್ಟಿಪ್ಲೈ ಮಾಡ್ಕೋಬೇಕು ನೆಗೆಟಿವ್. ಓಕೆ ಮ್ಯಾಮ್. ಇಸ್ ದಿಸ್ ಕ್ಲಿಯರ್? ಎಸ್ ಮ್ಯಾಮ್. ಓಕೆ, ಸೊ ಈ ಎಕ್ಸಾಂಪಲ್ ಕ್ಲಿಯರ್ ಆಯ್ತಾ ಎಲ್ರಿಗೂ? ಎಸ್ ಮ್ಯಾಮ್. ಓಕೆ, ಒನ್ ಸೆಕೆಂಡ್. ಇದರಲ್ಲಿ ಕಾಟ್ ಒಂದು ಕೂಡ ಕೊಟ್ಟಿಲ್ಲ ಅವರು. ಓಕೆ, ನಾನು ನಿಮ್ಗೆ ಯಾಕೆ ಪ್ರಿನ್ಸಿಪಲ್ ಬ್ರಾಂಚ್ ಇಂಪಾರ್ಟೆಂಟ್ ಅಂತ ಸ್ವಲ್ಪ ಎಕ್ಸಾಂಪಲ್ಸ್ ಬರ್ದು ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಇರೋದನ್ನ ಎಕ್ಸರ್ಸೈಸ್ ಮುಗಿಸ್ಕೊಂಡ್ ಬಿಡೋಣ, ದೆನ್ ಐ ವಿಲ್ ಸ್ಟಾರ್ಟ್. ಓಕೆ, ನೆಕ್ಸ್ಟ್ ಕ್ವಶನ್ ಹೇಳ್ತಾರೆ, ಫೈಂಡ್ ದ ವ್ಯಾಲ್ಯೂ ಆಫ್ ಫಾಲೋಯಿಂಗ್. ಓಕೆ, ಫೈಂಡ್ ದ ವ್ಯಾಲ್ಯೂ ಆಫ್ ಫಾಲೋಯಿಂಗ್ ಅಂತ ಹೇಳ್ತಾರೆ. ಈ ತರದ್ದು ಸ್ವಲ್ಪ ಇಂಪಾರ್ಟೆಂಟ್. ಯಾವಾಗ 2 ಮಾರ್ಕ್ಸ್ಗೆ 3 ಮಾರ್ಕ್ಸ್ಗೆ ಈ ತರದ ಕ್ವಶನ್ ಇಂಪಾರ್ಟೆಂಟ್. ಓಕೆನಾ? ಸೊ ಫಸ್ಟ್ ಕ್ವಶನ್ ಏನ್ ಹೇಳ್ತಾರೆ? tan ಇನ್ವರ್ಸ್ ಆಫ್ 1 ಪ್ಲಸ್ ಕಾಸ್ ಇನ್ವರ್ಸ್ ಆಫ್ -1/2 ಅಂತ ಹೇಳ್ತಾರೆ, ಪ್ಲಸ್ ಸೈನ್ ಇನ್ವರ್ಸ್ ಆಫ್ -1/2 ಅಂತ ಕೊಟ್ಟಿದ್ದಾರೆ. ಏನ್ ಕ್ವಶನ್ ಕೇಳಿದ್ದಾರೆ? ಫೈಂಡ್ ದ ವ್ಯಾಲ್ಯೂ ಆಫ್ ವ್ಯಾಲ್ಯೂ ಆಫ್ ದಿಸ್ ಅಂತ ಕೇಳಿದ್ದಾರೆ. ಓಕೆನಾ? ಈಗ ನಮ್ಗೆ ಇದೇ ತರ ನಾನು ಇಟ್ಕೊಂಡ್ರೆ ಎಡಿಷನ್ ಮಾಡಕ್ ಆಗಲ್ಲ, ಬಿಕಾಸ್ ದೇ ಆಲ್ ಆರ್ ಅನ್ಲೈಕ್ ಟರ್ಮ್ಸ್. ಕರೆಕ್ಟ್ ಅಲ್ವಾ? ಯೂಶುವಲಿ ನಮ್ಗೆ ಅಲ್ಜಿಬ್ರಾನಲ್ಲಿ ಹೇಗೆ ಎಡಿಷನ್ ಮಾಡ್ತೀವಿ? ಲೈಕ್ ಟರ್ಮ್ಸ್ ಅನ್ನ ಎಡಿಷನ್ ಮಾಡ್ತೀವಿ. ಅರ್ಥಮೆಟಿಕ್ ನಲ್ಲಿ ನಂಬರ್ಸ್ ಅನ್ನ ಎಡಿಷನ್ ಸಬ್ಟ್ರಾಕ್ಷನ್ ಮಾಡ್ತೀವಿ. ಸೊ ಬೇಸಿಕಲಿ ಈ ತರ ಇದ್ದಾಗ, ಇಫ್ ಇಟ್ ಇಸ್ ಇನ್ ಟರ್ಮ್ಸ್ ಆಫ್ ಅಲ್ಜಿಬ್ರಾ ಆರ್ ಇಫ್ ಇಟ್ ಇಸ್ ಇನ್ ಟರ್ಮ್ಸ್ ಆಫ್ ಟ್ರಿಗ್ನೋಮೆಟ್ರಿ, ನಾನು ಈಗ sin x ಪ್ಲಸ್ sin x ಇದ್ರೆ ಮಾಡ್ಕೋಬಹುದಾ ಎಡಿಷನ್? ಎಸ್. ಎಸ್ ಮ್ಯಾಮ್. sin x ಪ್ಲಸ್ sin x ಏನಾಗುತ್ತೆ? 2 sin x sin. ಆಗುತ್ತೆ. ಅದೇ ನಾನು sin x ಪ್ಲಸ್ sin ಇನ್ವರ್ಸ್ x ಅಂತ ಬರೆದ್ರೆ ದೇ ಆರ್ ಅನ್ಲೈಕ್ ಟರ್ಮ್ಸ್. ಕರೆಕ್ಟ್ ಅಲ್ವಾ? ಎಸ್ ಮ್ಯಾಮ್. So now you can see that these all are unlike terms. So nange somewhere I have to express in such a way that I can add them. Okay. Now tell me, ನಾನು ಎಲ್ಲದನ್ನ ಥೀಟಾದಲ್ಲಿ ಬರ್ಕೋಬಹುದಾ? Yes, ma'am. ಎಸ್ ಮ್ಯಾಮ್. ಸೊ ನಾವ್ ಏನ್ ಮಾಡೋಣ? ಎಲ್ಲಾ ಫಾರ್ಮ್ ಅನ್ನ ಥೀಟಾ ಫಾರ್ಮ್ ನಲ್ಲಿ ಬರ್ಕೊಳ್ಳೋಣ. ಓಕೆ, ಅಂದ್ರೆ ನಥಿಂಗ್ ಬಟ್ ಪ್ರಿನ್ಸಿಪಲ್ ವ್ಯಾಲ್ಯೂ ತರ ಬರ್ಕೊಳ್ಳೋಣ. ಓಕೆ, ಸೊ ಫಸ್ಟ್ ಒನ್ ಯು ಟೇಕ್ tan ಇನ್ವರ್ಸ್ ಆಫ್ 1.
ವಿಚ್ ಇಸ್ ಈಕ್ವಲ್ಸ್ ಟು ಥೀಟಾ. ಸೊ 1 5 by ಏನಾಗುತ್ತೆ 4. tan theta ಇತ್ತು. tan of which angle is 1? 5 by 4. 5 by 4 ಕರೆಕ್ಟ್ ಅಲ್ವಾ? ಸೊ ಥೀಟಾ ಏನಾಯ್ತು 5 by 4 ಆಯ್ತು. 5 by Is this correct? 4. ಎಸ್ ಮ್ಯಾಮ್. Yes, ಈಗ ma'am. cos inverse of -1/2 ತಗೊಳ್ಳೋಣ ಈಕ್ವಲ್ಸ್ ಟು ಥೀಟಾ. ಸೊ -1/2 ಏನಾಯ್ತು cos theta. ಕಾಸ್ ಥೀಟಾ Cos of which angle is 1/2? 5/4. 5 by 3. 1/2 60 ಡಿಗ್ರೀಸ್ ಅಂದ್ರೆ 5 5 by by 3. ಕರೆಕ್ಟಾ? ಈಗ ನಾನು ಬೋತ್ ಸೈಡ್ Yes, ma'am. ನೆಗೆಟಿವ್ ಮಾಡ್ಕೊಂತೀನಿ, ಯಾಕಂದ್ರೆ ಕೊಟ್ಟಿರೋ ಕ್ವಶನ್ ಏನಿದೆ Negative. ನೆಗೆಟಿವ್ ಇದೆ. ಕರೆಕ್ಟ್ ಅಲ್ವಾ? ಓಕೆ. ಎಸ್ ಮ್ಯಾಮ್. ವಾಟ್ ಇಸ್ cos of minus theta? Plus cos theta. Plus cos theta. ಕಾಸ್ So, ಥೀಟಾ. ಆ ರಿಸಲ್ಟ್ ನಮ್ಗೆ ಇಲ್ಲಿ ಏನಾದ್ರೂ ಹೆಲ್ಪ್ ಆಗುತ್ತಾ? ಹೆಲ್ಪ್ ಆಗಲ್ಲ. ಕರೆಕ್ಟ್ ಅಲ್ವಾ? ಸೊ ಯು ಫೈಂಡ್ ಔಟ್ ವೇರ್ cos is negative. Cos is negative in which quadrant? Second quadrant. ಸೆಕೆಂಡ್ ಕ್ವಾಡ್ರೆಂಟ್. ಸೆಕೆಂಡ್ ಕ್ವಾಡ್ರಂಟ್ ನ ಹೇಗ್ ಬರೀತೀರಾ? 5 minus 5/3. 5 by 5 by 3. 3. ಸೊ ಏನಾಯ್ತು ಇವಾಗ cos 2 pi by 3. 3 ಆಯ್ತು. ಸೊ ಇಲ್ಲಿ ಥೀಟಾ ವ್ಯಾಲ್ಯೂ ಏನಾಯ್ತು ಇವಾಗ 2 pi by 2 3. 5/3. 3 ಆಯ್ತು. ಕರೆಕ್ಟ್ ಅಲ್ವಾ? Yes, ma'am. ಸಿಮಿಲರ್ಲಿ ಈಗ ಇಲ್ಲಿ ಬನ್ನಿ, ಸೈನ್ ಇನ್ವರ್ಸ್ ಆಫ್ ಏನಿದೆ ಇದು 1 by 2. ಮೈನಸ್ ಆಫ್ ಥೀಟಾ ಆಯ್ತು. ಓಕೆನಾ? ಸೊ ಈಗ Minus 1/2. -1/2 Sin sin theta. sin theta. Sine of which angle is 1/2? 5/6. 5 by 6. ಕರೆಕ್ಟ್ ಅಲ್ವಾ? ನನ್ಗೆ ಏನ್ ಬೇಕು? ನೆಗೆಟಿವ್ Negative. ಬೇಕು. ಸೊ ಐ ವಿಲ್ ಮಲ್ಟಿಪ್ಲೈ ನೆಗೆಟಿವ್ ಆನ್ ಬೋತ್ Both ಸೈಡ್ಸ್. sides. ಓಕೆ. ವಾಟ್ ಇಸ್ ಸೈನ್ ಆಫ್ ಮೈನಸ್ ಥೀಟಾ? ಮೈನಸ್ Minus Minus sin sin theta. theta. ಸೈನ್ ಆಫ್ ಮೈನಸ್ ಸೈನ್ ಥೀಟಾ ಕ್ಯಾನ್ ಬಿ ರಿಟರ್ನ್ as ಸೈನ್ ಆಫ್ ಮೈನಸ್ Sin of minus 5/6. 5 by 6. minus 5/6. So if I compare now, what is the value of theta? Minus 5/6. 5 by 6. 5/6. Any doubts in this so far to No, anyone? ma'am. No, ma'am. So ಈಗ ಇಲ್ಲಿ ಬರೋಣ. ಆ ಕ್ವೆಶನ್ಸ್ ನಾನು ಫಸ್ಟ್ ಬರ್ಕೊಂತೀನಿ. ಆಲ್ವೇಸ್ ರೈಟ್ ದ ಕ್ವೆಶನ್. ಓಕೆ, ಆಲ್ವೇಸ್ ರೈಟ್ ದ ಕ್ವೆಶನ್. ಎಸ್, ಓಕೆ. ಏನಿದೆ ಕ್ವೆಶನ್? ಅದು tan ಇನ್ವರ್ಸ್ 1 ಇದೆ, ಪ್ಲಸ್ cos ಇನ್ವರ್ಸ್ -1/2 ಇದೆ, ಪ್ಲಸ್ ಇದೆ sin ಇನ್ವರ್ಸ್ Sin inverse. -1/2. ಓಕೆ. ಆದ್ರೆ tan ಇನ್ವರ್ಸ್ 1 ಸಿಕ್ತು ನಮ್ಗೆ. ಎಷ್ಟು ಸಿಕ್ತದು? 5 by 4. 5/4. ನೆಕ್ಸ್ಟ್ ಎಷ್ಟು ಸಿಕ್ತು? 2 pi by 2 4. 5/3. ಪ್ಲಸ್ ಇದೆಷ್ಟಾಯ್ತು? ಮೈನಸ್. ಸೊ Minus 5/6. Minus 5 by 6. -5/6. ಈಗ ಇದನ್ನ ಹೇಗೆ ಸಾಲ್ವ್ ಮಾಡ್ತೀರಾ? LCM ತಗೊಳ್ಳಿ. ಓಕೆ. ಸೊ LCM ಏನಾಗುತ್ತೆ? 6. ಏನಾಗುತ್ತೆ? ಇದು 3 ಆಯ್ತು, 2 ಆಯ್ತು, 4 ಆಯ್ತು, 2 ಬಂದ್ರೆ 2 2 2 12 ಆಯ್ತಾ? 12 ಆಯ್ತಲ್ವಾ LCM? Yes, ma'am. ಸೊ ಇದೇನಾಯ್ತು? 3 pi ಆಯ್ತು, ಇದು 6 pi ಆಯ್ತು, minus 2 pi ಆಯ್ತು. ಸೊ ದಟ್ ಇಸ್ 9. 9 minus 2 is ಕರೆಕ್ಟಾ? Ma'am 4 multiply ಮಾಡಿಲ್ವಾ? ನಾನು ಎಲ್ಲಿ ರಾಂಗ್ ಮಾಡಿದೆ? 5 by 4 ಅದು. ಓಕೆ, this is 2 pi ಅಲ್ವಾ? ಓಕೆ. So what 8 is pi. this? 8 pi. ಕರೆಕ್ಟಾ? Now this is correct? Ma'am multiply ಹೇಗ್ ಮಾಡಿದ್ರಿ ಅರ್ಥ ಆಗಿಲ್ಲ. ಕರೆಕ್ಟ್. LCM 12 ಆಯ್ತಲ್ವಾ? Yes, ma'am. Yes, ma'am. Yes, ma'am. So 4 3s are 12, 3 4s are 12, 6 2s are 12. Correct alva? So 3 into Yes, pi is 3 pi, 4 into 2 pi is 8 pi, 2 into pi is 2 pi. Is this correct? Yes, ma'am. Okay. ಈಗ 3 pi plus 8 pi 11 pi ಆಯ್ತು. 11 pi minus 2 pi ಎಷ್ಟಾಯ್ತು? 9 pi ಆಯ್ತು. 9 ಅನ್ನ ನಾನು 3 ಇಂದ ಸಾಲ್ವ್ ಮಾಡ್ಕೊಂಡ್ರೆ ಎಷ್ಟಾಗುತ್ತೆ ಇವಾಗ? 3 pi by 4 ಆಗುತ್ತೆ. ಇದನ್ನ ನಾವು ಮತ್ತೆ ಸಾಲ್ವ್ ಮಾಡ್ಬೇಕಿಲ್ಲ. We have written in most simplest form.
Am I audible? Yes, ma'am. Sorry, 1 second. ಹೋಯ್ತಾ ಅದು ಎಕ್ಸಾಂಪಲ್? Yes, ma'am. Okay, that question was clear to everyone? ಏನ್ ಬಂತದ ಆನ್ಸರ್? 3π/4 ಅಂತ ಬಂತು. ಕರೆಕ್ಟ್ ಅಲ್ವಾ? Yes, ma'am. Any doubts in the previous question to anyone? No, ma'am. No. ಅದೇ ತರ ಇನ್ನೊಂದಿದೆ, ಮಾಡ್ಕೊಂಡ್ ಬಿಡೋಣ. Yes, ma'am. ಏನ್ ಹೇಳ್ತಾರೆ? ಫೈಂಡ್ ದ ವ್ಯಾಲ್ಯೂ ಆಫ್ ದಿಸ್ cos inverse 1/2 plus 2 sin inverse. Okay. ಎಷ್ಟು ಟರ್ಮ್ಸ್ ಇದಾವೆ ನಮ್ಗೆ ಇಲ್ಲಿ? Two terms. Okay, 2 ಟರ್ಮ್ಸ್ ಇದಾವೆ. 1 second. Yes, there are 2 terms in this. So ಇದನ್ನ ವ್ಯಾಲ್ಯೂ ಫೈಂಡ್ ಮಾಡಿ ಅಂತ ಹೇಳ್ತಾರೆ. So can we write them in the form of principal values? Yes, Yes, ma'am. Okay. So 1 by 1 ಇಲ್ಲಿ ಬರ್ಕೊಳ್ಳೋಣ. ಇಲ್ಲೇ ಬರ್ಕೊಂತೀನಿ. cos inverse of 1/2 equals to theta. So 1/2 ಏನಾಗುತ್ತೆ? Cos theta. Correct ಅಲ್ವಾ? The cos of which angle is 1/2? 3. 5/3. Yes. So theta Yes, ma'am. value ಏನಾಯ್ತು ಇಲ್ಲಿ? 5/3. ಕರೆಕ್ಟಾ? ಈಗ ಈ 2 ಕೋಎಫಿಷಿಯಂಟ್ ನ ಇಗ್ನೋರ್ ಮಾಡಕ್ ಹೋಗ್ಬೇಡಿ. ಬಟ್ ಸದ್ಯಕ್ಕೆ ನಮ್ಗೆ ಅದ್ ಬೇಕಾಗಿಲ್ಲ. ನಮ್ಗೆ ಯಾವ್ದು ಬೇಕಾಗಿರೋದು ಇಲ್ಲಿ? sin inverse of 1/2 ಬೇಕಾಗಿರೋದು. ಸೊ ಇಲ್ಲಿ 1/2 ಏನಾಗುತ್ತೆ? Sin Sin theta. theta. Equation 1. Sin of which angle is 1/2? 5/6. 5/6. So theta ಏನಾಯ್ತು ಇವಾಗ? 5/6. ಕರೆಕ್ಟ್ ಅಲ್ವಾ? Therefore we will take the equation now. Okay. Ma'am, 2 multiply ಮಾಡ್ಬೇಕು. Yes, 2 multiply ಮಾಡ್ಬೇಕು ಇವಾಗ. So cos inverse of 1/2 plus 2 into sin inverse 1/2. Okay. So cos inverse ಏನಾಯ್ತು? 1/2 5/3 ಆಯ್ತು. 2 into ಇದೆಷ್ಟು ಸಿಕ್ತು ನಮ್ಗೆ? 5/6. 5/6. ಈಗ ನಾನು ಈ 2 ಮತ್ತೆ ಇದನ್ನ ಸಾಲ್ವ್ ಮಾಡ್ಕೋಬಹುದಾ? Yes, ma'am. Yes, ma'am. ಇದೇನಾಯ್ತು? 5/3 plus 5/3. 5/3. That is 2 nothing 5/3. 2π/3. Any doubts? No, No, ma'am. ma'am. ಇಷ್ಟೆಲ್ರಿಗೂ ಅರ್ಥ ಆಯ್ತಾ? Yes, Yes, ma'am. ma'am. Okay. So this is value 2π/3. Yes. ಇನ್ನೊಂದು ಇದೆ ಮಾಡ್ಬಿಡ್ಲಾ? Yes, ma'am. ಇದೇ ತರ ಇದೆ. ಅದು ಆಕ್ಚುಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇದೆ. ಬಟ್ ನಮ್ಗೆ ಹೇಗೆ ಮಲ್ಟಿಪಲ್ ಚಾಯ್ಸ್ ಕೊಡ್ಲಿ ಬಿಡ್ಲಿ, ನಾವು ಸಾಲ್ವ್ ಮಾಡೋದಂತೂ ಮಾಡ್ಲೇಬೇಕು. Ma'am, ಈ ಸತಿ ನಾವೇ ಆನ್ಸರ್ ಮಾಡ್ತೀವಿ. ಹಾ, ಓಕೆ. ಎಸ್. ದಿಸ್ ಇಸ್ -2. ಓಕೆ. ಸೊ ನಾನು ನೀವ್ ಏನ್ ಹೇಳ್ತೀರಾ ಅದನ್ನ ಬರಿತಾ ಹೋಗ್ತೀನಿ ಇವಾಗ. Tan inverse √3 is equal to theta. √3 is equal to tan theta. √3 is equal to Tan pi/3. 5/3. Theta is equal to pi/3. 5/3. ವೆರಿ ಗುಡ್. ನೆಕ್ಸ್ಟ್. Minus secant inverse -2 is equal to theta. -2 is equal to Minus secant theta. theta. 2 is equal to secant theta. 5/6. Multiply ಮಾಡ್ಬೇಕು. 5/6. 6. Correct. 30 degree. Next. Multiply both sides. Secant 5/6. Theta is equal. Secant -2 is equal to secant of minus pi/6. Positive secant theta. Sec theta, ma'am. Sec theta. Secant theta ಬರುತ್ತೆ. ಈಗ Multiply. ಇದನ್ನ ನಾನು ಈ ತರ ಬರಿಬೋದಾ? 1/. Yes, ma'am. ಹೌದಲ್ವಾ? Yes, ma'am. ಬಟ್ ವಾಟ್ ಇಸ್ ಕಾಸ್ ಆಫ್ ಮೈನಸ್ ಥೀಟಾ? Plus cos theta. ಹೌದಾ? ಈಗ ವಾಟ್ ಇಸ್ 1/cos ಥೀಟಾ? Secant theta. ನಿನ್ನೆ ನಾವು ಸೀಕೆಂಟ್ ಆಫ್ ಮೈನಸ್ ಥೀಟಾ ಮೈನಸ್ ಸೆಕ್ ಥೀಟಾ ಅಂತ ಓದ್ಕೊಂಡ್ವಾ? No, ma'am. ಸೀಕೆಂಟ್ ಆಫ್ ಮೈನಸ್ ಥೀಟಾ ಇಸ್ ಪಾಸಿಟಿವ್ ಸೀಕೆಂಟ್ ಥೀಟಾ, ರೈಟ್? Yes, ma'am. ಎಸ್. ಸೊ ಈ ಕಾನ್ಸೆಪ್ಟ್ ಇಲ್ಲಿ ಅಪ್ಲೈ ಆಗುತ್ತಾ ಇವಾಗ? No, Yes, ma'am. ma'am. ಆಗುತ್ತಾ? No, ma'am. No, ma'am.
Okay, secant of minus theta is what? Secant Plus theta. secant theta. ಕರೆಕ್ಟಾ? ಸೊ ನೀವೀಗ ಏನ್ ಮಾಡ್ತೀರಾ? ಹಂಟ್ ಮಾಡಕ್ ಸ್ಟಾರ್ಟ್. Quadrant. ಏನ್ ಹಂಟ್ ಮಾಡ್ತೀರಾ? ಸೀಕೆಂಟ್ ನನ್ಗೆ ಎಲ್ ನೆಗೆಟಿವ್ ಇದೆ ಅಂತ ಹಂಟ್ ಮಾಡಕ್ ಸ್ಟಾರ್ಟ್ Third ಮಾಡಿ. quadrant. ಯಾವ್ದು ಫಸ್ಟ್ ನೀವು ಆಂಟಿ ರೊಟೇಷನ್ ಬಂದ್ರೆ ಫಸ್ಟ್ ಆಲ್ ಇದೆ, ಆಮೇಲೆ Three. ಏನಿದೆ ಸೆಕೆಂಡ್ ಕ್ವಾಡ್ರೆಂಟ್ ನಲ್ಲಿ ನೆಗೆಟಿವ್ ಇದೆಯಾ ಇದು? No ma'am. Yes ma'am. ಹೌದಲ್ವಾ? ಇಲ್ಲಿ ಯಾವ್ದಾದ್ರು ಪಾಸಿಟಿವ್ ಇದೆ, ಸೈನ್ ಮತ್ತೆ Cos. ಕೋಸೆಕ್ ಪಾಸಿಟಿವ್ ಇದೆ. ಫೈವ್ ಮೈನಸ್ 5/6. ಎಸ್, 5 minus 5/6 ಅಂತ ಬರೀಬಹುದು ನಾನು ಇವಾಗ. ಕರೆಕ್ಟ್ ಅಲ್ವಾ? Yes ma'am. So very careful, be very very careful. Cos of 5, minus theta is 6. cos theta, sec of minus theta is also what? Ma'am, Secant then why theta. are you showed sec minus theta is equal to 1 by cos of minus theta? ನಾನು ನಿಮ್ಗೆ ಪ್ರೂವ್ ಮಾಡಕ್ಕೆ. Inverse. Sec x can be written as what? 1 by cos x, 1 right? by cos x. Yes ma'am. ಕರೆಕ್ಟಾ? ಸೊ ಸಿಮಿಲರ್ಲಿ x ಅನ್ನ ನಾನು ಮೈನಸ್ ಥೀಟಾ ಅಂತ ಬರ್ಕೊಂಡ್ರೆ ಇದೇನಾಗುತ್ತೆ? Minus 1 by cos of minus theta ಆಯ್ತು. Cos of minus theta is nothing but what? Cos theta. Cos theta. 1 by cos theta is nothing but secant theta. secant theta. ನಾನು ನಿಮ್ಗೆ ಪ್ರೂವ್ ಮಾಡಿ ತೋರಿಸ್ದೆ. Okay, ma'am. ನಾನು ನಿಮ್ಗೆ ತೋರಿಸಿದಷ್ಟೇ, ಇದಿಲ್ಲಿ ನಾವೇನು ಅಪ್ಲೈ ಮಾಡ್ತಾ ಇಲ್ಲ. ಅಂದ್ರೆ ಅಪ್ಲೈ ಏನ್ ಮಾಡ್ತಾ ಇದೀವಿ? ಸೀಕೆಂಟ್ ಆಫ್ ಮೈನಸ್ ಥೀಟಾ ಇಸ್ ಸೀಕೆಂಟ್ ಥೀಟಾ ಓನ್ಲಿ. ನಾನು ನಿಮ್ಗೆ ಜಸ್ಟ್ ಪ್ರೂವ್ ಮಾಡಿ ತೋರಿಸ್ದೆ. ಓಕೆ, ಇದು ನೀವು ಪ್ರೂವ್ ಕಲ್ತಿದ್ದೀರಲ್ವೋ ಗೊತ್ತಿಲ್ಲ. ದಟ್ಸ್ ವೈ ಎಲ್ಲೆಲ್ಲಿ ಏನೇನ್ ಅಪ್ಲೈ ಆಗುತ್ತೆ ಐ ಆಮ್ ರೈಟಿಂಗ್ ಅಂಡ್ ಶೋಯಿಂಗ್ ಎವ್ರಿಥಿಂಗ್. ಓಕೆ, ಸೊ ಸೆಕೆಂಡ್ ಕ್ವಾಡ್ರೆಂಟ್ ನಲ್ಲಿ ನೆಗೆಟಿವ್ ಇದೆಯಾ ಇದು? Yes ma'am. ಎಸ್. ಸೊ ಈಗ ನಾನು ಏನ್ ಬರಿಬಹುದು? Minus 2. 5π/6 ಅಂತ ಬರಿಬಹುದಾ? Yes Yes, ma'am. ma'am. ಎಸ್. ಸೊ ಇದು 5π/6 ಆಯ್ತು. Therefore ಈಗ ಕ್ವಶನ್ ಬರ್ಕೊಳ್ಳೋಣ. tan of √3 Minus ಓಕೆ ಮೈನಸ್ secant square. ಇನ್ವರ್ಸ್ ಆಫ್ Minus ಅದೆಷ್ಟು ಸಿಕ್ತು? 5 by 3 minus 5π/6. 5 by LCM ಏನಾಗುತ್ತೆ? 6. 6 ಆಗುತ್ತೆ. ಕರೆಕ್ಟಾ? ಸೊ ಇದೇನಾಯ್ತು? 2 ಆಯ್ತು. ಸೊ ದಿಸ್ ಇಸ್ 2π minus 5π. 2π minus 5π ಎಷ್ಟಾಯ್ತು? 3π by 3π. ಓಕೆ, ಆಮೇಲೆ 6 ಆಯ್ತು. ನಾನ್ ಸಾಲ್ವ್ ಮಾಡ್ಕೊಂಡ್ರೆ minus 5 by 6. 2. ರಾಂಗ್ ಆಯ್ತಲ್ಲ ಆನ್ಸರ್. ಮ್ಯಾಮ್ ನೀವು ಇಂಟು 6 ಮಾಡ್ಬೇಕಲ್ವಾ? ನೀವೇಂತಕ್ಕೆ ಇಂಟು 2 ಮಾಡಿದ್ರಿ ಮ್ಯಾಮ್? 3 into 2 6 ಮಾಡ್ಬೇಕಲ್ವಾ ನಾವು LCM? ಎಸ್ ಮ್ಯಾಮ್. 3 into 2 6 ಅಲ್ವಾ? 6π ಆಗುತ್ತೆ. 6π minus 30π ಆಗುತ್ತೆ. One second. 5/3 ನಾವು ಯಾವ್ದು ಸೀಕೆಂಟೇ ಕೊಟ್ಟಿರೋದಲ್ವಾ ಅವರು? ಮ್ಯಾಮ್ ನೀವು ಮಲ್ಟಿಪ್ಲೈ ಮಾಡಿದ್ದು 2 ಇಂದ ಮಾಡಿದ್ರಿ ನೀವು. One second. ಅದು 5/3 ಬಂದಿದ್ ಕರೆಕ್ಟ್ ಇದೆಯಾ? Yes ma'am. √3 5 by 3. 5/3 ಆಯ್ತು. ಆಮೇಲೆ ಅದೇನಾಗಿತ್ತು? 5π/3. 5π/6. 6. ಆಗಿತ್ತು. ಕರೆಕ್ಟಾ? LCM Yes, 6 ma'am. ಅಲ್ವಾ? ಎಸ್ ಮ್ಯಾಮ್. 6π ಆಗುತ್ತೆ ಮ್ಯಾಮ್. 6π ಹೆಂಗಾಗುತ್ತೆ? 2π ಆಗುತ್ತೆ ಮ್ಯಾಮ್. 2π ಆಗುತ್ತಲ್ವಾ? Yes 2 ma'am. ಮಾಡಿದ್ರೆ somewhere we went wrong. ಇದು ನಾವು ಪ್ರಿನ್ಸಿಪಲ್ ಬ್ರಾಂಚ್ ಚೆಕ್ ಮಾಡಿದ್ವಾ? ಪ್ರಿನ್ಸಿಪಲ್ ಬ್ರಾಂಚ್ ಚೆಕ್ ಮಾಡ್ಲಿಲ್ಲ ಅಲ್ವಾ ನಾವು? ಓಕೆ, ನೋ ಮ್ಯಾಮ್. ಪ್ರಿನ್ಸಿಪಲ್ ಬ್ರಾಂಚ್ ಚೆಕ್ ಮಾಡ್ಲಿಲ್ಲ. ಆಲ್ರೆಡಿ ಟೈಮ್ ಆಯ್ತು. ನಾಳೆ ಮಾಡೋಣ ಈ ಎಕ್ಸಾಂಪಲ್. ಓಕೆ, ಎಸ್ ಮ್ಯಾಮ್. ಹೋಮ್ವರ್ಕ್ ನಾನು ಸ್ವಲ್ಪ ನಿಮ್ಗೆ ಯೋಚನೆ ಮಾಡಿ ನಾಳೆ ಕೊಡ್ತೀನಿ. ಓಕೆ, ಎಸ್ ಮ್ಯಾಮ್. tomorrow I will give because I should give you the examples which principal value principal branch ಗೆ ಮ್ಯಾಚ್ ಆಗ್ಬೇಕು. ಆ ತರ ಕ್ವಶನ್ಸ್ ಕೊಡ್ಬೇಕು. ಸೊ ನಾನು ಸ್ವಲ್ಪ ಟ್ರಯಲ್ ಅಂಡ್ ಎರರ್ ಮಾಡಿ I will give you questions. Yes ma'am. ಸೊ ಈ ಕ್ವಶನ್ ಅನ್ನ ನಮ್ಗೆ ನಾಳೆ ರಿಮೈಂಡ್ ಮಾಡಿ ಏನ್ ರಾಂಗ್ ಆಯ್ತು. ಸೀಕೆಂಟ್ ಮಾಡ್ತಾ ಇದ್ವಿ, ಕಾಟ್ಗೂ ಕೂಡ ಮಾಡ್ಬೇಕು. ಓಕೆ, ವಿ ವಿಲ್ ಸಿ ಟುಮಾರೋ. ಎಸ್, ಎನಿ ಡೌಟ್ಸ್ ಇನ್ ಟುಡೇ ಸೆಷನ್? ಈ ಎಕ್ಸಾಂಪಲ್ ಬಿಟ್ಟು ಸ್ವಲ್ಪ ಸೀಕೆಂಟ್ ಗೆ ಕಾಟ್ ಗೆ ನಾವು ಸ್ವಲ್ಪ ಮಾಡೋಣ. ಓಕೆ, ಶಲ್ ಐ ಎಂಡ್ ದ ಕ್ಲಾಸ್? Yes ma'am. Okay, yes, take care everyone.